ಮಾತು. ಮನುಷ್ಯನಿಗೆ ಯಾವುದು ಚಲೋದು ಅಂತ ಗೊತ್ತಾಗೋದಿಲ್ಲ. ನಮಗೆ ಗೊತ್ತಾಗೋದಿಲ್ಲ. ಭಾಳ ಸಮಯದೊಳಗ ಹೇಳೋರಿಗೆಲ್ಲ, ಶಾಸ್ತ್ರ ಹೇಳೋರಿಗೆ, ಭಾಳ ಓದ್ಕೊಂಡವ್ರಿಗೆ, ಭಾಳ ತಿಳಿದವ್ರಿಗೆ ಯಾವುದು ಹಿತ ಎಲ್ಲಿ ಗೊತ್ತಾಗ್ತದ? ಎರಡದವಪ್ಪ, ಒಂದು ಹಾಲ, ಇನ್ನೊಂದು ಆಲ್ಕೋಹಾಲ್. ಯಾವುದು ಹಿತ ನಿಮ್ಗೆ ಗೊತ್ತಾಗಲಿಲ್ಲ ನನ್ನ ಮಾತು? ಒಂದು ಹಾಲ, ಇನ್ನೊಂದು ಆಲ್ಕೋಹಾಲ್. ಆಲ್ಕೋಹಾಲ್ ಅಂದ್ರೆ ಯಾವಾಗ ಗೊತ್ತಾಯ್ತು ನಿಮಗೆ? ಆಲ್ಕೋಹಾಲ್ ಅಂದ್ರೆ ಹಿಂಗೆ ಕೈ ಮಾಡಕತ್ತಾರ, ಗೊತ್ತದ ಅವರಿಗೂ. ಯಾವಾಗ ಗೊತ್ತು ಮಾಡ್ಕೊಳೋರು ಯಾರಿಗೂ ಗೊತ್ತು. ಹಾಲ, ಆಲ್ಕೋಹಾಲ ಇವತ್ತ ಭಾಳ ಶೋಚನೀಯ ಅನ್ನಿಸ್ತದ, ಭಾಳ ಕೆಟ್ಟ ಅನ್ನಿಸ್ತದ ನಮಗೆ. ಇವತ್ತು ಒಂದು ಸಣ್ಣ ಹಳ್ಳಿ ಅದ, ಒಂದು ಬೋರ್ಗಿ ಅಂತ ಪೊರದಾಳದಂಥ ಬನ್ನೆಟ್ಟಿ ಬ್ಯಾಕ್ವರ್ಡದಂಥ ಊರದ ಅಂದ್ರೆ ಹಾಲಿಗಾಗಿ ಆ ಊರಿನ ಜನ ಎಷ್ಟು ಖರ್ಚು ಮಾಡ್ತಾರ, ಆಲ್ಕೋಹಾಲಿಗಾಗಿ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ. ನೀವು ಲೆಕ್ಕ ತಗೊಂಬರ್ರಿ ನಾಳೆ. ಶರೇ ಕುಡಿಲಾಕ ಎಷ್ಟು ಖರ್ಚಾಗ್ಯದ, ಹಾಲು ಕುಡಿಲಾಕ ಎಷ್ಟು ಖರ್ಚಾಗ್ಯದ. ಹಾಲಿಗಿಂತ 10 ಪಟ್ಟಲ್ಲ 100 ಪಟ್ಟು ಆಲ್ಕೋಹಾಲಿ ಖರ್ಚಾಗ್ತದೆ. ನಾ ಕೇಳ್ತೀನಿ ನಿಮಗ, ಹಿತ ಏನು ಹಾಲಿನೊಳಗೈತೋ ಆಲ್ಕೋಹಾಲಿನೊಳಗೈತೋ? ಹಾಲಿನೊಳಗ ಆರೋಗ್ಯದಾಯಿನಿ ಕಂಟೆಂಟ್ ಐತಿ. ಹಾಲು ಕುಡಿದ್ರೆ ತಾಕತ್ತು ಬರ್ತದೆ, ಹಾಲು ಕುಡಿದ್ರೆ ಆರೋಗ್ಯ ಚಂದ ಇರ್ತದೆ. ಹಾಲು ಕುಡಿದ ಮನುಷ್ಯ ಹೆಂಗಿರ್ತಾನ? ನಮ್ಮಂಗಿರ್ತಾನ. ಇದು ಆಲ್ಕೋಹಾಲ್ ಕುಡ್ದದ್ದು ಹೆಂಗೈತೆ ನೋಡ್ರಿ. ನರಪೇತ್ ನಾರಾಯಣ ಆಗ್ಯಾನ, ಮೂಗಿನಾಗಿನ ಕೂದಲ ಆದಂಗೆ ಆಗ್ಯಾನ. ಇಟ್ಟಿಟ್ಟು ಇರ್ತಾವ ನೋಡ್ರಿ, ಎದಕ್ಕೂ ಬರಂಗಿಲ್ಲ. ಕೆಲಸ ಇಲ್ಲ, ಭವಿಷ್ಯಲ್ಲ, ಯಾಕದವು ಕುಡ್ದು 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 ಏನು ಜೋತಾಡ್ಕೊಂತ ಹೋಗ್ತಿರ್ತಾರೆ ನೋಡ್ಬೇಕು ಅವ್ರನ್ನ. ಈ ಕಡೆ ಹೋಗ್ತಾನೆ, ಆ ಕಡೆ ಬರ್ತಾನೆ, ಕಾಲ ಕಿತ್ತಿಡ್ಬೇಕಂತಾನೆ, ಹಿಂದಕ್ಕೆ ತಕ್ಕೊಂತಾನೆ. ಹಿಂಗ್ಯಾಕೆ ಮಾಡ್ತಿರೋ ಅಂತ ಕೇಳಿದೆ. ಗುರುಗಳೇ ಗೊತ್ತಾಗೋದಿಲ್ಲ ನಿಮಗೆ. ನಿಷಾದಾಗ ನಮಗೆ ಸಣ್ಣ ಸಣ್ಣ ಜಂಪ್ ದೊಡ್ಡ ದೊಡ್ಡ ತೆಗೆದುಕೊಂಡಂಗೆ ಆಗ್ತಾವ್ರಿ. ನಾವು ಹುಷಾರ್ಲಾಗ ಹೋಗ್ತೀವ್ರಿ ಅಂತ. ಸಿದ್ಧಯ್ಯ ಪುರಾಣಿಕರು ಒಂದು ಭಾಳ ಮಾರ್ಮಿಕವಾದಂಥ ವಚನವನ್ನು ಬರೀತಾರೆ. ಭಾಳ ಮನಸ್ಸಿಗೆ ವೇದನೆ ಅನ್ನಿಸ್ತದೆ ಆ ವಚನ ಕೇಳಿದರೆ. ಕಾವ್ಯಾನಂದರಂತಾರೆ, ಎಲ್ಲರೂ ಕೃಷ್ಣನ ಭಕ್ತರಾಗಲಿಲ್ಲ, ಎಲ್ಲರೂ ರಾಮನ ಭಕ್ತರಾಗಲಿಲ್ಲ, ಎಲ್ಲರೂ ಬುದ್ಧನ ಭಕ್ತರಾಗಲಿಲ್ಲ, ಎಲ್ಲರೂ ಬಸವನ ಭಕ್ತರಾಗಲಿಲ್ಲ, ಮಾವೀರರ ಭಕ್ತರಾಗಲಿಲ್ಲ, ಎಲ್ಲರೂ ಯೇಸು ಪೈಗಂಬರರ ಭಕ್ತರಾಗಲಿಲ್ಲ. ಆದರೆ ಎಲ್ಲರೂ ಬಾಟಲಿಯ ಭಕ್ತರಾಗುತ್ತಾರ. ಇದನ್ನು ಚಲೋ ಅಂತ ಚಪ್ಪಲಿ ಹೊಡೆದ್ರೆ, ಕೆಟ್ಟ ಅಂತ ಚಪ್ಪಲಿ ಹೊಡೆದ್ರೆ ಗೊತ್ತಾಗ ನಿನಗೆ. ಬಾಟಲಿಯ ಭಕ್ತರಾಗುತ್ತ ನಡೆದಿಯಾರು ನೋಡಯ್ಯ. ಎಂಥ ಆಶ್ಚರ್ಯ ರೀ. ಎಲ್ಲರೂ ರಾಮನ ಫಾಲೋವರ್ಸ್ ಅಲ್ಲ, ಎಲ್ಲರೂ ಕೃಷ್ಣ ಭಕ್ತರಾಗಲಿಲ್ಲ,
ಎಲ್ಲರೂ ಮೊಹಮ್ಮದ್ ಪೈಗಂಬರರ ಎಲ್ಲಿ ಗಡ್ಡ ಬಿಟ್ಟು 5 ಹೊತ್ತು ನಮಾಜ್ ಮಾಡಿ ಎಲ್ಲಿ ಅವ್ರ ಪಕ್ಕ ಬಗ್ತಾದೆಪ್ಪ, ಲಿಂಗ ಕಟ್ಟಿ ಎಲ್ಲಿ ಪಕ್ಕ ಬಗ್ತಾದಿ, ಕಾನೇ ಸುಮಾರು ಲಿಂಗ ಆಯ್ತದೆ. ಜನಿವಾರ ಹಾಕಿ ಎಲ್ಲಿ ಪಕ್ಕ ಬಗ್ತಾದಿ, ಎಲ್ಲಿ ಬುದ್ಧ ಬಸವ ಮಾವೀರರ ಭಕ್ತರು ಎಲ್ಲ ಅಂದ್ರೆ ಭಾಳ ಮಂದಿ ಎಲ್ಲರೂ ಎದರ ಭಕ್ತಾಲಕತ್ತಾರ, ಬಾಟಲಿಯ ಭಕ್ತರಾಗುತ್ತ ನಡೆದಿಹಾರು ನೋಡಯ್ಯ. ಬಾಟ್ಲಿ ಮ್ಯಾಗ ಎಷ್ಟು ಭಕ್ತಿರಿ, ಬಾಟ್ಲಿ ಕಂಡ್ರೆ ಭಗವಂತ ಕಂಡಂಗಾಗ್ತದೆ, ಅವ್ರಿಗೆ ದೇವ್ರ ಕಂಡಂಗಾಗ್ತದೆ. ಭಾಳ ಮಂದಿಗೆ ನೋಡಿ ನಾ ನಮಸ್ಕಾರ ಮಾಡಿ ಕುಡಿಯೋದು ನೋಡಿ, ನಾ ಅದನ್ಯಾಕೆ ನೋಡಕ್ಕೆ ಹೋಗಿದ್ರಂದ್ರೆ ನೀವು ನಿಮ್ಗೆ ಹೇಳ್ಬೇಕಲ್ಲ ಮತ್ತೆ ನೋಡಿ ಬಂದು. ಏನು ಭಕ್ತಿ ಏನು ಶ್ರದ್ಧಾ ಅದರ ಮ್ಯಾಲ. ನಿಮ್ಗೆ ಆಶ್ಚರ್ಯದ ಮಾತು ಹೇಳಿ, ಮಸೀದಿ ಕಟ್ಟಿದ್ರೆ ಮುಸ್ಲಿಮರು ಅಷ್ಟೇ ಹೋಗ್ತಾರ, ಬಸೀದಿ ಕಟ್ಟಿದ್ರೆ ಜೈನರು ಅಷ್ಟೇ ಹೋಗ್ತಾರ, ಶಿವಾಲಯ ಕಟ್ಟಿದ್ರೆ ಶಿವಭಕ್ತರು ಅಷ್ಟೇ ಆ ಗುಡಿಗೆ ಹೋಗ್ತಾರ, ರಾಮ ಮಂದಿರ ಕಟ್ಟಿದ್ರೆ ಅವರಷ್ಟೇ ಅಲ್ಲಿ ಹೋಗ್ತಾರ. ಸರಿಯಾದ ಅಂಗಡಿಗೆ ಜಾತಿನೇ ಇಲ್ಲ ನೋಡ್ರಿ, ಎಲ್ಲರೂ ಹೋಗ್ತಾ ಇದ್ದಾರೆ. ಬರಬರ ಏನ ಬಾತ್ ಕ್ಯಾ ಬಾತ್ ಅಂದ್ರೆ ಅವರು ಬರಬರ ಹೈ ಬಾತ್ ಅಂದಿನ. ಅಲ್ಲಿ ಜಾತಿ ಇದು ಈ ಸರಿಯಾದ ಅಂಗಡಿ, ಇದು ಲಿಂಗಾಯತರು ಸರಿಯಾದ ಅಂಗಡಿ, ಇದು ಬ್ರಾಹ್ಮಣರು ಸರಿಯಾದ ಅಂಗಡಿ, ಇದು ಮುಸ್ಲಿಮರ ಸರಿಯಾದ ಅಂಗಡಿ. ಜಾತಿ ಅಲ್ಲಿ ಜಾತಿ ಭೇದ ಭಾವನೆ ಮಾಡಂಗ ನೋಡ್ರಿ, ಜಾತ್ಯತೀತರಾಗ್ತಾರ ಅದಕ್ಕೆ. ನಮ್ಮ ಗುರುಗಳು ಅಂತಾರ, ನಿಜವಾದ ಜಾತ್ಯತೀತ ಧರ್ಮವನ್ನ ಅಲ್ಲೇ ಕಾಣ್ಬೇಕಂತಾರ. ಯಾಕ್ರಿ ನನಗೂ ಅದಂಗೆ ಕಾಣ್ತದೆ ಹಂಗಾರ. ಜಾತಿ ಎಂಬ ಮಾತ ಇಲ್ಲ ನೋಡ್ರಲ್ಲಿ, ಅವ್ರ ಪೈಕಿ ಇವ್ರ ಪೈಕಿ ಇಲ್ಲ. ಎಷ್ಟು ಸಾಮರಸ್ಯ ರೀ, ಭೇದ ಭಾವನೆ ಇಲ್ಲ ನೋಡಿ. ಎಷ್ಟು ನಿಷ್ಠೆಯಿಂದ ಹೋಗುತ್ತೀರಿ, ಹಾಳಾಗ್ತೀರಿ, ಜೀವನ ಹಾಳಾಗ್ತದೆ. ನಿಮಗೊಂದು ಸರ್ವೆ ಹೇಳ್ತದೆ, ಇವತ್ತ ಕುಡಿದು ಸಾಯುವವರ ಸಂಖ್ಯೆ, ಲಿವರ್ ಫೇಲ್ ಆಗಿ ಕುಡಿದು ಸಾಯುವವರ ಸಂಖ್ಯೆ ವಿಪರೀತವಾಗಿದೆ. ಮದುವೆ ಆಗ್ತಾನ, ಆ ಪಾಪ ಆ ಸಣ್ಣ ಯುವತಿಯ ಮಡದಿ ಕೈಯಾಗ 2 ಮಕ್ಕಳ ಕೊಡ್ತಾನ, 30 ವರ್ಷಕ್ಕೆ ಎಲ್ಲ ಮುಗಿಸ್ಕೊಂಡು ಹೇಳ್ಬಿಡ್ತಾನ. ಇವನು ಕರ್ಕೊಂಡು ಹೋಗೋದು ಯಾವುದು, ಇವನು ಬಾಟಲಿ ಭಕ್ತಿ. ಏನು ಒಬ್ಬ ಕುಡಿತಿದ್ನಂತ, ಎದ್ದು ಕೂಡಲೇ ಬ್ರೇಕ್ಫಾಸ್ಟ್ ಅದ, ಲಂಚು ಸರೇನೆ, ಡಿನ್ನರ್ ಸರೇನೆ, ಎದ್ದು ಕೂಡಲೇ ಸ್ಟಾರ್ಟ್. ಇನ್ನೂ ಅವರು ತೆರೆದಿರಂಗಿಲ್ಲ. ಅವರು ಕೆಲವು ಮಂದಿ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಬಂದು ತೆರೆಸ್ತಾರೆ. ಏನು ಅಂಗಡಿ, ಅವ ಅಂಗಡಿ ಮಾಲಕ್ ಹೇಳತ್ತಿದ, ನೀವು ಮಾಯಕ್ ಹಿಡ್ಕೊಂಡು ಕುಂತರು ನಿಮ್ಮ ಕಡೆ ಬರಂಗಿಲ್ಲ, ನಾವು ಏನೋ ಎದ್ದಿರಂಗಿಲ್ಲ, ನಮ್ಮ ಹತ್ರ ಬರ್ತಾರ ಅಂತಂದ್ರೆ ನೀವು ದೊಡ್ಡ ಶಕ್ತಿ ಸಾಮರ್ಥ್ಯಶಾಲಿಗಳಪ್ಪ ನೀವು ಅಂತಂದೆ. ಏನು ಹೊತ್ತು ಹೊಂಡದಕ್ಕೆ ಸ್ಟಾರ್ಟ್ ಮಾಡ್ದ, ಕುಡ್ಯಾವ ಎಷ್ಟು ಕುಡಿತಿದ್ದ ಅಂದ್ರ ಅವಾಗ ಸೊಳ್ಳೆ ಕಡಿದ್ರೆ ಅವು ಸೊಳ್ಳೆಗಳಿಗೆ ನಿಷೆ ಇರ್ತಿತ್ತು ಅಂತ. ಅವಕ್ಕೆ ಯಾಕೆ ನಿಷೆ ಇರ್ತಿತ್ತು ಅಂದ್ರೆ, ನೀವು ಯಾಕೆ ಅವಕ್ಕೆ ಯಾಕೆ ನಿಷೆ ಇರ್ತಿತ್ತು, ಅವಾಗೇನೋ ಸೊಳ್ಳೆ ಕಡಿದ್ರೆ ತಗಣಿ ಕಡಿದ್ರೆ ಅವಕ್ಕೆ ನಿಷೆ ಇರ್ತಿತ್ತಂತ. ಅವು ಹೆಡ್ಕೋಕೊಂತ ಹೋಗ್ತಿದ್ವು ಅಂತ. ಯಾವ ಸೊಳ್ಳೆಗಳು ಅವಕ್ಕೆ ಯಾಕೆ ನಿಷೆ ಆಗ್ತಿತ್ತು ಅಂದ್ರೆ, ಇವು ಕಡಿದ್ರೆ ಅವು ಏನು ಇರ್ಬೇಕು ಮೈಯಾಗ, ಬರೇ ಶರನೆ ಹರಿದಾಡ್ತಿತ್ತ, ಅವು ಶರನೆ ಹಿಡಿದು ಅವನು ಯಾವ ಮಗ ನಮ್ಮನ್ನ ತಡವ ಅನ್ಕೊಂತ ಹೋಗ್ತಿದ್ವು ಅಂತ. ಅವು ಯಾವ ಸೊಳ್ಳೆಗಳು ಈ ನಮನಿ ಕುಡಿತಿದ್ದವ,
ಕೊಡೋದು ಚರಂಡ್ಯಾಗ ಬೀಳಾವ, ತಿಪ್ಪ್ಯಾಗ ಬೀಳಾವ. ಅಪ್ಪ ಅಂದ, ತಮ್ಮ ನಿನ್ನ ಕಾಲು ಬೀಳ್ತೀನು, ನಿನ್ನ ಕೈ ಮುಗಿತೀನು, ಕುಡಿಯೋದು ಬಿಡೋ, ನಮ್ಮ ಮನೆತನದ ಮರ್ಯಾದೆ ಹಾಳಾಗ್ತದೆ. ಊರಾಗ ನಮ್ಮದು ಗೌಡ್ರ ಮನೆ, ಗೌರವಸ್ಥ ಮನೆ, ಕುಡಿದು ದಾರಾಗಿ ಬೀಳುತ್ತಿ, ಚರಂಡಾಗಿ ಬೀಳುತ್ತಿದೆ, ನಿನ್ನ ಆರೋಗ್ಯ ಹಾಳ, ಮನೆತನದ ಮರ್ಯಾದೆ ಹಾಳ, ಹೆಂಡ್ರ ಮಕ್ಕಳ ಬೀದಿ ಪಾಲು ಮಾಡ್ತೀವೋ, ನಿನ್ನ ಕೈ ಮುಗಿತೀನೋ ಯಪ್ಪ, ಕುಡಿಯೋದು ಬಿಡು ಅಂತ ಅಪ್ಪ ಕಾಲು ಹಿಡ್ಕೊಂಡು ಕೇಳಿದ್ರೆ ಮಗ ಅಂದಂತ, ಯಪ್ಪ ಬಿಡ್ತೀನಿ, ನೀ ಇಷ್ಟು ಹೇಳ್ತಿ ಅಂದ್ಮೇಲೆ ಬಿಡ್ತೀನಿ, ಒಂದು ಕಂಡೀಷನ್ ಅಂದಂತವ. ಏನು ಹೇಳುವ ಯಪ್ಪ, ಏನು ಕಂಡೀಷನ್? ಮಗ ಅನ್ನಂತ, ಅಪ್ಪ ನಾ ಕುಡಿದು ಬಿಡ್ತೀನಿ ರೀ, ಇವತ್ತೊಂದು ಬಾಟ್ಲಿ ನಾ ಮನೆಗೆ ತರ್ತೀನಿ, ರಾತ್ರಿ ಕೊಡುದು ಅದ್ರ ಮಜಾ ನೋಡ್ರಿ, ಆಮೇಲೆ ನನಗೆ ಬ್ಯಾಡ ಅನ್ರಿ ಬಿಡ್ತೀನಿ ಅನ್ನಂತ. ಅಪ್ಪ ಅಂದ, ಇವತ್ತು ಒಂದು ದಿವ್ಸ ನಾ ಕುಡಿದು ನಾಳೆಗೆ ಬಿಡು ಅಂದ್ರೆ ಬಿಡ್ತೀನಿ ಅಂತ ಹೇಳಿ ನಾಗೆ ಹೋಗ್ರಿ ತೊಗೊಂಡು ಬಾ ಒಂದು ಬಾಟ್ಲಿ ಅಂದವ. ಚಲೋದೊಂದು 1200 ರೂಪಾಯಿದು ಬಾಟ್ಲಿ ತೊಗೊಂಡು ಬಂದ. ಗೌಡ ಮಗನ ಬಿಡಿಸ್ಬೇಕು, ಕುಡಿಯೋದು ಮಗನಿಗೆ ಬಿಡಿಸ್ಬೇಕಂತ ಹೇಳಿ ಇವ ಕುಡ್ದ. ಊಟ ಭಾಳ ಮಸ್ತ್ ಆಯ್ತಂತ ಅವತ್ತ, ನಿದ್ದೆ ಭಾರಿ ಹತ್ತಂತ. ಹೌದಾ? ಸುಮ್ಮನೆ ಕುಂತ್ರೆ ಯಾಕೋ ಶಾಯರದಿಲ್ಲ ನೀವು ಯಾರು? ಮಸ್ತ್ ನಿದ್ದೆ ಆಯ್ತು. ಇನ್ನೂ ನಿದ್ದಾಗ ಇದ್ದ, ನಿಶಾದಾಗ ಇದ್ದ ಗೌಡ. ಮಗ ಎದ್ದು ಹೊರಗೆ ಹೊಂಟಿದ್ದ. ಬೆಳಿಗ್ಗೆ ಮಗ ಕೇಳಿದಂತ, ಪಪ್ಪ ನಾ ಏನು ಕುಡಿಯೋದು ಬಿಡ್ರಿ ಅಂದಂತ. ಇವ ಅಪ್ಪ ಅಂದಂತ, ಮಗ ನೀ ಕುಡಿಯರ ಕುಡಿ, ಬಿಡಾರ ಬಿಡು, ನಮಗೆ ಬರಾಗ ಒಂದು ಬಾಟ್ಲಿ ತುರ್ದು ಮರಿಬೇಡಪ್ಪು ಅಂದಂತೀವ. ಹೆಂಗೈತ್ರಿ? ನಾ ಇದನ್ನ ಯಾಕೆ ಹೇಳಕ್ ಹೋಗ್ತೀನಿ? ಬರೇ ಕುಡುಕರ ಬಗ್ಗೆ ಅಷ್ಟೇ ಹೇಳಕ್ ಹೊಂಟಿಲ್ಲ ನಾನು. ಪ್ರಾಪಂಚಿಕ ವಿಷಯಗಳೆಲ್ಲವೂ ಹೀಗೆ ಹಿತವಾಗುವುದು ಮನುಷ್ಯರಿಗೆ ಗೊತ್ತಾಗ್ತಾ ಇಲ್ಲ. ಯಾವುದು ಹಿತ? ಧರ್ಮಗಳು ಇಷ್ಟೇ. ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ. ಇದನ್ನ ಉಪನಿಷತ್ ಹೇಳ್ತದೆ. ಶ್ರೇಯಸ್ಸ ಪ್ರೇಯಸ್ಸ ಮನುಷ್ಯ ಮೇತ ತೌ ಸಂಪರೀತ್ಯ ವಿವಿನಕ್ತಿ ಧೀರ. ಶ್ರೇಯೋಹಿ ಪ್ರೇಯಸೋ ಧೀರೋ ವೃಣೀತೆ. ಉಪನಿಷತ್ತು ಹೇಳ್ತೇನಂತ, ಮನುಷ್ಯನಿಗೆ ಒಂದು ಶ್ರೇಯ, ಒಂದು ಪ್ರೇಯ, ಒಂದು ಹಿತ, ಒಂದು ಅಹಿತ, ಒಂದು ಚಲೋ, ಒಂದು ಕೆಟ್ಟ, ಎರಡೂ ಮನುಷ್ಯನ ಎದುರಿಗೆ ಬಂದು ನಿಂದಿರ್ತಾವ. ವಿವೇಕಿಯಾದ ಮನುಷ್ಯ ಹಿತವಾದದ್ದನ್ನು ಮಾತ್ರ ಆಯ್ಕೆ ಮಾಡ್ತಾನ, ಅವಿವೇಕಿ ಅಹಿತವಾದದ್ದನ್ನು ಆಯ್ಕೆ ಮಾಡ್ಕೊಂಡು ಜೀವನವನ್ನು ಹಾಳು ಮಾಡ್ಕೊತಾನೆ ಅಂದರು. ಹಿತವಾದದ್ದನ್ನು ಗ್ರಹಿಸ್ಬೇಕು. ನಿಮಗೆ ಜ್ವರ ಬಂದ, ಟೈಫಾಯ್ಡ್ ಜ್ವರ ಬಂದದ್ದು, ಸುಮ್ ತಿಳ್ಕೊಡ್ರೆ ಬಂದಿಲ್ಲ ನಿಮ್ಗೇನು ಯಾರಿಗೆ ಬಂದು ಸುಮ್ ತಿಳ್ಕೊಡ್ರಿ, ತಿಳ್ಕೊಳಕ್ಕೆ ಏನು ಗಂಟು ಹೋಗ್ತದೆ. ಟೈಫಾಯ್ಡ್ ಜ್ವರ ಆಗ್ಯದ, ಬಾಯಿ ಕೆಟ್ಟದ, ನಾಲಿಗೆ ಕೆಟ್ಟದ, ಗುಳಿಗೆ ಕೊಟ್ಟಾರ. ಮೊದಲಂತೂ ಕೈ ಆಯುರ್ವೇದಿಕ್ ಮೆಡಿಸನ್ ಅಂತ ಕೆಟ್ಟ ಕೈ ಇರ್ತದೆ. ಈ ಅಲೋಪತಿಕ್ ಮೆಡಿಸನ್ ಅದಕ್ಕೆ ಶುಗರ್ ಕೋಟ್ ಮಾಡಿ ಕೊಡ್ತಾರೆ, ಅದನ್ನು ಕೈನೇ ಇರ್ತದೆ, ಕೆಟ್ಟ ವಿಷಮಯ ಇರ್ತದೆ. ಶುಗರ್ ಕೋಟ್ ಮಾಡಿರ್ತಾರೆ, ನಿಮಗೆ ಮಜಾ ಸ್ವಲ್ಪ ರುಚಿ ಅನ್ನಿಸ್ತದೆ. ಕರೆ ಎಂತಾದ್ರೂ ಔಷಧಿ ನಿಮಗೆ ಅಹಿತ ಅನ್ನಿಸ್ತದೆ, ಬೋಂಡ ಬಜ್ಜಿ ತಿನ್ಬೇಕನ್ನಿಸ್ತ, ಮಿರ್ಚಿ ಬಜ್ಜಿ ತಿನ್ಬೇಕನ್ನಿಸ್ತ. ಯಾವಾಗ? ಟೈಫಾಯ್ಡ್ ಜ್ವರ ಆದಾಗ ತಿಂದಾರೆ ಎಷ್ಟೋ ಮಂದಿ. ಈ ಶುಗರ್ ಆಗಿರ್ತದಲ್ಲ, ಇಲ್ಲೆಲ್ಲ ಶುಗರ್ ಪೇಷಂಟ್ಗಳು ಕೂತಾವ, ಗೊತ್ತದ ನಮಗೆಲ್ಲ ಏನ್ರಿ. ಈ ಶುಗರ್ ಪೇಷಂಟ್ 200, 300, 400 ಶುಗರ್ ಆಗ್ಯದ. ಡಾಕ್ಟರ್ ಅಂದಾನ, ಹೋಳಿಗೆ ತಿಂದಿ, ಜಾಮೂನ, ರಸಗುಲ್ಲ,
ಮುಟ್ಟಬೇಡ. ಇನ್ನು ಬರೀ ನೋಡ್ಬೇಕಟ್ಟೆ, ನೋಡಿ ಮರಗಬೇಕು, ಮುಂದೆ ಸಾಗಿಸ್ಬೇಕು. ಈ ಶುಗರ್ ಬಂದಕ್ರು ಹಣೆ ಬರ ಭಾಳ ಕೆಟ್ರಿ ಅನ್ರಿ. ಈ ನಾವು ದೊಡ್ಡ ದೊಡ್ಡ ಸಾವುಕಾರ ಗೌಡ್ರ ಮನೆಗಳು ಮತ್ತು ಅವಕ್ಕೆ ಶುಗರ್ ಜಾಸ್ತಿ ರೀ. ಅಲ್ಲ, ಈ ಊರನ್ನು ಗೌಡ್ರ ಸಾವುಕಾರಗಳು ಬಿಟ್ಟು ಹೇಳ್ತೀನಿ ನಾನು. ಭಾಳ ಕಡೆ ದೊಡ್ಡ ದೊಡ್ಡ ಸಾವುಕಾರ ಮಂದಿ ಗೌಡ್ರ ಮಂದಿ ಏನಿರ್ತಲ್ಲ, ದೊಡ್ಡ ದೊಡ್ಡ ಶ್ರೀಮಂತ ಮಂದಿ, ಬಡವರಿಗೆ ನಿಮಗೆ ಈ BP ಶುಗರ್ ಭಾಳ ಕಡಿಮೆ. ಯಾಕ? ಮೈ ಮುರಿದು ದುಡಿತೀರಿ. ಅದಕ್ಕೆ ನಾ ಅಂತಿರ್ತೀನಿ, ಡ್ಯೂಟಿ ಈಸ್ ಬ್ಯೂಟಿ. ಏನಪ್ಪ ಬದುಕಿಗೆ ಸೌಂದರ್ಯ ಅಂದರೆ ದುಡಿಬೇಕು, ಬೆವರು ಸುರಿಸ್ಬೇಕು. ಬರೇ ಉಣೋದು ಕಟ್ಟೆ ಬೆವರು ಸುರಿಸಿದ್ರೆ ಹೆಂಗೆ? ಕೆಲವ್ರಿಗೆ ಉಣ್ಣಾಗ ಭಾಳ ಬೆವರು ಸುರಿತಿರುತ್ತದೇನ್ರಿ? ಬೆವರಿನಿಂದ ಭೂಮಿ ತಾಯಿಗೆ ಅಭಿಷೇಕ ಮಾಡಬೇಕು. ಆ ದುಡಿಯುವ ಮನುಷ್ಯನ ಬದುಕು ಭಾಳ ಚಂದ ಆಗ್ತದೆ. ಅದಕ್ಕೆ ಏನಂದ್ರೆ ಡ್ಯೂಟಿ ಈಸ್ ಬ್ಯೂಟಿ, ಟೂ ಮಚ್ ರೆಸ್ಟ್ ಈಸ್ ರೆಸ್ಟ್. ಇವೇನು ದುಡಿಲಾರ್ದೆ ಹಿಂಗೆ ತಿಂದು 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 ಉಬ್ಬಿರ್ತಾವ ನೋಡ್ರಿ. ಈ ಹತ್ತಿ ತುಂಬಿದ ಇವು ಚೀಲ ಉಬ್ಬದಂಗೆ ತಿಂದು 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 ಏನು ಉಬ್ಬಿರ್ತದ. ಯಮದೇವನಿಗೆ ಭಾಳ ಪ್ರೀತಿ ಅವ್ರನ್ನ ಕಂಡ್ರ. ಇವು ದೇವ್ರಿಗೆ ಬಿಟ್ಟ ಹೋತದಂಗ ಯಾವ ಅಂತಾವ ಏನ್ರಿ. ಈ ಶುಗರ್ ಬಂದದ, BP ಬಂದದ, ಶುಗರ್ ಬಂದಿದೆ, ಡಾಕ್ಟ್ರ್ ಅಂತಾನ ಹೋಳಿಗೆ ತಿನ್ನಬೇಡ, ಸ್ವೀಟ್ ತಿನ್ನಬೇಡ. ನಾವೊಬ್ಬ ಸ್ವಾಮಿಳಕತ್ ಹೇಳ್ತೀನಿ, ಅವ್ರ ಹೆಸರು ಹೇಳಂಗಿಲ್ಲ, ಅವರೆಲ್ಲ ಇವ್ರಿಗೆ ಗೊತ್ತಿದ್ದವ್ರೆ ಅದಾರ. ಮತ್ತು ಅವ್ರ ಶಿಷ್ಯರಿಗೆ ಹೇಳಿದ್ರು, ಅವ್ರು ಹೋಗ್ಯಾರ. ಈಗ ಕರೆ ಅವ್ರ ಶಿಷ್ಯರು ಒಂದಿರ್ತಾರಲ್ಲ, ಹೀಗಾಗಿ ನಾವು ಮುಚ್ಚಿ ಮುಚ್ಚಿ ಮಾತಾಡಬೇಕಾಗ್ತದೆ. ಒಬ್ಬ ಸ್ವಾಮಿಗಳು ಡಾಕ್ಟ್ರ್ ಹೇಳಿದ್ದು ಅವರಿಗೆ, ಸ್ವೀಟ್ ತಿನ್ನಬೇಡ್ರಿ ಸ್ವಾಮಿಗಳ, ಹೈ ಶುಗರ್ ಐತಿ ನಿಮಗೆ, ಕಿಡ್ನಿ ಫೇಲ್ ಆಗ್ತಾವ, ಬ್ಲಡ್ಡಿನೊಳಗೆ ಸಕ್ಕರೆ ತುಂಬ್ಕೋತಂದ್ರ ಇಡೀ ಬಾಡಿ ಸಿಸ್ಟಮ್ನೇ ಹಾಳಾಗಿ ಹೋಗ್ಬಿಡ್ತದೆ. ತಿನ್ನಬೇಡ್ರಿ, ತಿಂದ್ರೆ ಸಾಯ್ತೀರಿ. ನಾನೇ ಕರ್ಕೊಂಡು ಹೋಗಿದ್ದವ್ರಿಗೆ ಹಾಸ್ಪಿಟ್ಲಿಗೆ. ಡಾಕ್ಟ್ರ್ ಅಂದ, ಇನ್ನು ಇವರು ಸ್ವೀಟ್ ತಿಂದ್ರ, ಹೋಳಿಗೆ ತಿಂದ್ರ, ಕರಿಗಡಬು ತಿಂದ್ರ, ಜಾಮೂನ್ ರಸಗುಲ್ಲ ತಿಂದ್ರಂದ್ರೆ ಹೋಗ್ತಾರೆ ನೋಡ್ರಿ, ಜರ ಹೇಳ್ರಿ. ಆಯ್ತು ರೀ ಅಂತ ಹೇಳಿದ್ದೆ ನಾನು. ಮುಂದೆ ಕಾರ್ಯಕ್ರಮ ಮುಗಿಸಿದೆ. ಅವತ್ತ ಮಾವಿನ ಶೇಖರಣೆ ಹೋಳಿಗೆ ಮಾಡಿದ್ರು. ಶೇಖರಣೆ ಹೋಳಿಗೆ ಅಂದ್ರೆ ಪ್ರಾಣ ಅವ್ರ ಸ್ವಾಮಿಗಳಿಗೆ. ನನ್ನ ಪಕ್ಕಕ್ಕೆ ಕೂತ್ಕೊಂಡು 2 ಹೋಳಿಗೆ ನಡೆಸ್ಕೊಂಡ್ರು, ಮತ್ತು ಶೇಖರಣೆ ಹಾಕ್ಸ್ಕೊಂಡ್ರು. ನಾ ಕೆಟ್ಟ ಗಂಡೆ ನೋಡಕತ್ತಿದ್ದೆ. ನನ್ನ ಕಡೆ ಮುಖ ತಿರು, ಆ ಕಡೆ ಮುಖ ನೋಡ್ಕೋತಾರೆ. ಗೊತ್ತೇ ಇತ್ತವ್ರು ಇವ್ರು ಬೈತಾರಂತೇಳಿ. ಆ ಕಡೆ ಮುಖ ಮಾಡಿ ಕುಂತಿದ್ದ. ಅವನ ಮುಖ ತಿರುಗಿಸಿ ನಾ ಅಂದೆ, ಡಾಕ್ಟ್ರ್ ಹೇಳ್ಯಾನು ಸಾಹಿತ್ಯ ಅಂತ ಹೇಳ್ಯಾನು ಅಂತ ನಾ ಅಂದೆ. ಹೋಳಿಗೆ ತಿಂದ್ರೆ ಸಾಹಿತ್ಯ ಅಂತ ಹೇಳ್ಯಾನು ಅಂದ್ರೆ ಅವ ಏನು ಹೇಳ್ಬೇಕು? ಸ್ವಾಮಿ ನನಗೇನಂದ, ಮತ್ತು ಹೋಳಿಗೆ ಉಣದೇ ಇದ್ರೆ ಬದುಕೆಲ್ಲ ಮಾಡೋದೇನೈತಿ ಅಂದ. ತಿನ್ನು ಹೋಗು ಅಂದ. ಸುಮ್ಮನೆ ತಮಾಷೆ ಹೇಳ್ತಾ ಇಲ್ಲ, ಯಾರ್ದೋ ಒಬ್ಬನ ಕತ್ತಿ ಅಲ್ಲ ಇದು. ನಮ್ಮೆಲ್ಲರ ಬದುಕು ಹೆಂಗೆ, ನಮ್ಮ ಮನಸ್ಸು ಹೀಗೆ. ಯಾವುದು ಹಿತ ಅದ ಅದು ಹಿಡಿಸಂಗಿಲ್ಲ. ಯಾವುದು ಹಿತ ಅನಿಸಲ್ಲ, ಧರ್ಮ ಹಿತ, ಅಧರ್ಮ ಹಿತ. ಅಧರ್ಮವೇ ನಮಗೆ ಹಿಡಿಸ್ತದೆ, ಧರ್ಮ ಹಿಡಿಸವಲ್ದು. ಎಲ್ಲಿ ನಮಗೆ ಧರ್ಮ ಬೇಕನ್ಸದ, ಎಲ್ಲಿ ಭಕ್ತಿ ಬೇಕನ್ಸದ, ಎಲ್ಲಿ ಪರಮಾರ್ಥ ಬೇಕನ್ಸದ, ಪ್ರಪಂಚನೇ ಹಿಡಿಸದ. ನಾಟಕ ನಡೆದೈತಂತ ತಿಳ್ಕೊಳ್ರಿ. ಏನೋ ನಾಟಕ ಐತಿ ಅಂತಲ್ಲಿ, ಯಾವ ಜಮೀನ್ದಾರ ನಾ ನೋಡ್ದೆ ಆಗಲೇ.
ಭಾರಿ ನಾಟಕದ ಹೆಸರು ಭಾಳ ಮಜ ಮೊನ್ನೊಂದು ನಾಟಕ ನೋಡ್ದನ, ತಾಳಿ ಕಟ್ಟಿದರು ಗಂಡನಲ್ಲ ಅಂತ. ನಾಟಕದ ಹೆಸರು ಇದೆ. ನಾಟಕ ನಡೆದವೆ ಅಂದರೆ ಎಷ್ಟು ಜನ ಸೇರ್ತಾರೆ? ನಮ್ಮ ಪರಮಾರ್ಥ ಕೇಳು ಅಂತಂದ್ರ ಈಗ ಸಾಕಾಗ್ಯದ, ನಿಮಗೆಲ್ಲ ಸಾಕಾಗ್ಯದ, ಬ್ಯಾಡಾಗ್ಯದ. ಅದು ಧಾರಾವಾಹಿ ನೋಡ್ಬೇಕಾದ್ರೆ ಎಷ್ಟು ನಿಮಗೆ ಖುಷಿ ಅನ್ಕತೆ. ನಾ ಅಂತಿರ್ತೀನಿ, ಇವರು ಧಾರು ಬಿಡಲ್ರು, ನೀವು ಧಾರಾವಾಹಿ ಬಿಡಬಲ್ರಿ. ಏನ್ರಿ ಧಾರು ಇವ್ರನ್ನ ಕೆಟ್ಟಿ ಹಾಕ್ಯದ, ಧಾರು ನಿಮಗೆ ಧಾರಾವಾಹಿ. ಇದು ನೋಡ್ರಿ ಪರಮಾರ್ಥ ಇಡ್ಸಾವಲ್, ನೀವು ಮತಿಯುತಾರ ಆಗಿರಿ ಅಂತಾರ. ಭೀಮಾಶಂಕರ ಮಹಾರಾಜರು ಸ್ವಲ್ಪ ಬುದ್ಧಿವಂತರಾಗ್ರಪ್ಪ. ಯಾವುದು ಹಿತ, ಪ್ರಪಂಚ ಹಿತನೋ ಏನು ಪರಮಾರ್ಥ ಹಿತನೋ, ಧರ್ಮ ಹಿತವೋ ಅಧರ್ಮ ಹಿತವೋ, ಕೃತಕತನದ ಗುಣ ಬಿಡೋದವಾಗೆ ಇವ ಮನುಷ್ಯ ಕೃತಕನಾಗಿ ಬದುಕ್ತಾ ಇದ್ದಾನೆ. ಜೀವ ಅಂದ್ರೆ ಕೃತಕ ಮೊದಲ. ಜೀವನಿಗೆ ಏನೇನೋ ಹಿಡಿಸ್ತದೆ. ಅವಾಗ ಗುರುಭಕ್ತಿ ಹಿಡಿಸಂಗಿಲ್ಲ, ಹರಭಕ್ತಿ ಹಿಡಿಸಂಗಿಲ್ಲ. ಏನು ಸತ್ಯಶುತ ಇವರೇ ಹಿತ ಅಂತ ತಿಳ್ಕೊಂಡಾರ. ಗುರುಭಕ್ತಿಯನ್ನ ಮಾಡಿ ಬದುಕನ್ನು ಸಾರ್ಥಕ ಮಾಡಿಕೊಂಡ ಒಬ್ಬ ತಾಯಿಯ ಕಥೆಯನ್ನು ಹೇಳಬೇಕು ಅಂತ ಅನ್ಕೊಂಡಿದ್ದೆ ನಾನು. ಯಾವ ವಿಶ್ವಾರಾಧ್ಯರ ಪರಮ ಶ್ರೇಷ್ಠ ಶಿಷ್ಯ ನಾಯ್ಕೋಡಿ ಮಲ್ಲಂ, ನಾಯ್ಕೋಡಿ ಅಂತ ಊರು ಬರ್ತದಲ್ಲಿ, ಯಾದಗಿರಿ ಜಿಲ್ಲಾದೊಳಗ ನಾಯ್ಕೋಡಿ ಎಂಬತಕ್ಕಂಥ ಊರೊಳಗ ಒಬ್ಬ ನಾಯ್ಕಲ್ ಎಂಬತಕ್ಕಂಥ ಊರ. ಆ ಊರೊಳಗ ಪರಮ ಶ್ರೇಷ್ಠ ಸದ್ಭಕ್ತಿ, ಪರಮಾರ್ಥವೇ ಹಿತ, ಗುರುಭಕ್ತಿಯೇ ಹಿತ, ಹರಭಕ್ತಿಯೇ ಹಿತ. ಹಿತ ಯಾವುದು ಅಂತ ಪ್ರಶ್ನೆ ಬಂದದಲ್ಲಿ ಇವತ್ತ ಆಕಿ ಹಿತ ಯಾವುದನ್ನೋದನ್ನು ಕಂಡುಕೊಂಡಿದ್ಲು. ಸಂಸಾರದೊಳಗ ಹಿತ ಅದಾಂತನಿಸ್ತದೆ. ಗಂಧ ಮಾತ್ರಮಪಿ ಸುಖಸ್ಯ ಲೇಶ ನಾಸ್ತಿ, ಅಸ್ಮಿನ್ ಸಂಸಾರೇ ಸುಖಸ್ಯ ಗಂಧ ಮಾತ್ರಮಪಿ ನಾಸ್ತಿ. ತಿಳಿದವರು ಬಲ್ಲವರು ಶಂಕರರಂತ ಮಹಾಪುರುಷರು ಹೇಳಿದರು, ಹೇ ಜೀವನೇ, ಈ ಪ್ರಪಂಚದ ವಿಷಯದೊಳಗ ಸುಖ ಖಂಡಂಗಾಗ್ತದೆ. ಹೆಂಗ ಬಿಸಿಲೊಳಗ ಹೊಂಟಂತ ಚಿಗುರೆ. ಈ ವರ್ಷ ನೋಡ್ರಿ ಹುಷಾರಾಗಿರ್ರಿ, ಭಾಳ ಬಿಸಿಲು ಐತಿ. 3% ಹೆಚ್ಚಿಗೆ ಆಗ್ತದೆ. ನಮ್ಮಲ್ಲಿ ಭಾಳ ಆದ್ರೆ 40%, 39, 40, ಈ ಸಲ 43, 44 ಆಗ್ಬೋದು ಅಂತ ಇವತ್ತ ಎಲ್ಲ ಪರಿಸರ ಬಲ್ಲಂಥ ವಿಜ್ಞಾನಿಗಳು ಹೇಳಕತ್ತಿದ್ದಾರೆ. ಮನುಷ್ಯ ಪ್ರಕೃತಿಯ ಮೇಲೆ ಅನ್ಯಾಯ ಮಾಡಿ ಪ್ರಕೃತಿ ವಿಕೋಪವಾಗುವ ಹಾಗೆ ಮಾಡಕತ್ತಾನೆ. ಏನು ಮಾಡ್ಬೇಕೇನ್ರಿ? ಕೆಟ್ಟ ಬಿಸಿಲೊಳಗ ಜಿಂಕೆ ಹೊಂಟದ. ಆ ಜಿಂಕೆಗೆ ಅಲ್ಲಿ ನೀರು ಹರಿದಂಗೆ ಕಾಣ್ತದೆ ಎರಿ ಭೂಮಿ ಮ್ಯಾಗ. ಖಂಡದಲ್ಲಿ ನಿಮಗೂ ಕಂಡಿರ್ತದೆ, ಬರೇ ಜಿಂಕೆಗೆ ಅಷ್ಟೇ ಏಕೆ, ನಿಮಗೂ ಕೂಡ ಉಸುಕಿನ ಪ್ರದೇಶ ಇತ್ತು, ಮಳಲು ಪ್ರದೇಶ ಇತ್ತು, ಎರಿ ಭೂಮಿ ಇತ್ತು. ಬಿಸಿಲೊಳಗ ಆ ಜನ ಹಿಂಗೆ ಹೋಗ್ತಾ ಇರುವತ್ನಾಗ ಸುಳಿ ಗಾಳಿ ಬೀಸ್ತಾ ಇದ್ರ ಅದು ಹೆಂಗೆ ಕಾಣ್ತದ? ನೀರು ಹರಿದು ಹೊಂಟಂಗೆ ಕಾಣ್ತದೆ. ಅಲ್ಲಿ ನೀರು ಹರಿದಂಗೆ ಕಾಣ್ತದ. ಚಿಗರಿ ಅಲ್ಲಿ ನೀರಲ್ಲ ಅಂತ ಓಡಿ ಹೋಗ್ತದ, ಅಲ್ಲಿ ನೀರು ಕಾಣಂಗಿಲ್ಲ. ಮತ್ತು ಅಷ್ಟು ದೂರ ಅಲ್ಲಿ ನೀರು ಕಂಡಂಗೆ ಆಗ್ತದೆ. ಹಿಂಗೆ ಓಡಿ 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 ಕೊನೆಗೆ ನೀರಡಿಸಿ ಬಾಯಾರಿ ಬಿಕ್ಕಿ ಬಿಕ್ಕಿ ಚಿಗರಿ ಸತ್ತು ಹೋಗ್ತದ. ಇದು ಚಿಗರಿ ಕಥೆ ಅಲ್ಲ, ನೆನ್ಪಿಟ್ಕೊಳ್ರಿ.
ಹ್ಯಾಂಗ ನೀರು ಕಾಣ್ತದ ಸಿಗಂಗಿಲ್ಲ, ಓಡಿ 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 ಕೊನೆಗೆ ಒಂದ್ ದಿವಸ ಚಿಗುರಿ ಪ್ರಾಣ ಕೊಟ್ಟಂಗ ಈ ಜೀವನಿಗೂ ಕೂಡ ಹಾ ಸುಖ ಅಲ್ಲಿ ಕಂಡಂಗ ಆಗ್ತದ. ಎಲ್ಲಿ ಕಂಡಂಗ ಆಗ್ತದ? ಹಾ ಹುಡುಗನಿಗೆ ಯುವಕನಿಗೆ ಎಲ್ಲಿ ಕಂಡಂಗ ಆಗ್ತದ ಹೇಳ್ರಿ? ಹಾ ಕಂಡದ ಇಲ್ಲಿ ನಿಮ್ಗೆ ಎಲ್ಲಿ ಕಂಡದ? ಚಟ್ ಕಟ್ಕೊಂಡ್ರೆ ಸುಖ ಸಿಗುತ್ತದ. ಇದು ಪಾಸಿಂಗ್ ಚಟ್. ಹುಡುಗ ಜಗಳ ತೆಗಿತಾನ ಮನ್ಯಾಗ, ಎಲ್ಲ ಅವನ ವಾರಿಗೆ ಹುಡುಗರು ಅಂತ ಗೊತ್ತಾಗ್ತಲ್ಲ, ಅವನ ಫ್ರೆಂಡ್ ಸರ್ಕಲ್ ಏನೇನು ಇರ್ತಾರ ಎಲ್ಲಾರ್ದು ಮದುವೆ ಆಗಿರ್ತದ. ಇವಾಗ ಜರ ತಡ ಮಾಡಿರ್ತಾರ, ಮನ್ಯಾಗ ಜಗಳ ತೆಗಿತಾನವ, ಕೆಲ್ಸಕ್ಕೆ ಹೋಗಂಗಿಲ್ಲ, ಹೊಚ್ಕೊಂಡು ಮನ್ಕೊಂಡಿರ್ತಾನ. ಹೇಳೋ ತಮ್ಮ ಹೊಲಕ್ಕೆ ಹೋಗೋ. ಯಾಕೆ ಹೇಳ್ಬೇಕು? ಹೊಲಕ್ಕೆ ಯಾಕೆ ಹೋಗ್ಬೇಕು? ಅಲ್ಲೋ ಹಿಂಗ್ಯಾಕೆ ಮಾತಾಡಕತ್ತೀವ ಇವತ್ತು? ದುಡಿಬೇಕು, ದುಡಿಯುವ ವಯಸ್ಸು ಯಾಕೆ ದುಡಿಬೇಕು? ಯಾರಿಗೆ ದುಡಿಬೇಕು? ಈ ಮನ್ಯಾಗ ನಂದು ಅನ್ನೋದು ಏನೈತಿ ಅಂತಾನ. ಅಲ್ಲೋ ಅವು ಅದಾಳ, ಅಪ್ಪ ಅದಾಳ, ತಂಗಿ ಅದಾನ, ತಮ್ಮ ಅದ, ಎಲ್ಲರೂ ಅದಾರ, ನಂದು ಅನ್ನೋದು ಏನೈತಿ? ನಂದಂದ್ರೆ ಅವನು ನಗಲಕತ್ತಿದ್ರಿ, ಗೊತ್ತಾಗ ನಿಮಗೂ? ಅವ್ರಿಗೆ ಗೊತ್ತಾಗ್ತದ. ದುರ್ಗವನು ತಂದು ಗಂಟು ಹಾಕಿದ್ರೆ ಇವಂಗೆ ಆರಾಮಾಗ್ತದೆ. ಈಗ ಮದುವೆ ಆದರೂ ಸುಖ ಸಿಗುತ್ತದೆ ಅಂತಾನ, ಅಲ್ಲಿ ಕಂಡಂಗಾಗ್ತದೆ. ಮದುವೆ ಆದ ಮಂದಿ ಮಾರಿ ನೋಡಬಾರ್ದು. ಎಷ್ಟು ಚಂದಿದ್ದು ಅದನ್ನು ನೋಡ್ಬೇಕ್ರು. ಎಲ್ಲಿ ಆನಂದ ಅನಿಸದ ಮಾತು. ಅದಕ್ಕೆ ನೋಡ್ರಿ ಏನಂತಾರ ಅವರು, ಭ್ರಮಿತನಾಗಿದ್ದಾನ ಜೀವ, ಮದುವೆ ಆದ್ರ ಸುಖ ಅಂದ. ಇಲ್ಲ ಕಾಣಲಿಲ್ಲ, ಒಂದು 4 ವರ್ಷ ಅಷ್ಟೇ ಮಜಾ, ಆಮೇಲೆ ನೋಡ್ರಿ ಏನು ಮಜಾ ಉಳಿಲಿಲ್ಲ ಅದ್ರಾಗ. ಈಗಂತ ನಮ್ಮ ಮಕ್ಕಳಾದ್ರೆ ಸುಖ. ಮಕ್ಕಳಾದವಪ್ಪ ಒಂದು 10-12 ಹುಟ್ಟಿದ್ವು ಅಂತ ತಿಳ್ಕೊಡ್ರಿ, ಬಡ ಒಂದು 10-12 ಮಕ್ಕಳಾದವು. ಈಗ ಆರಾಮದಾನೇನು? ಇಲ್ಲ. ಈಗಂತ ನಾ ಯಾಕಪ್ಪ ಆರಾಮದಿ ಅಂದ್ರೆ ಅವು ಮಕ್ಕಳು ತಲೆ ಮ್ಯಾಗಿಟ್ಟ ಕಿಕ್ಕ ಹಾಕಿದೆ ಅಂದ್ರೆ ಆರಾಮ ಅಂತಾನೆ. ಈಗ ತಮ್ಮ ತಲೆ ಮ್ಯಾಗ ಹಾಕೊಂಡಿದ್ದ ಕೆಲಸ ಕೊಡಿಲ್ಲ ಅದು, ಈಗ ಅವ್ರ ತಲೆ ಮ್ಯಾಗ ಹಾಕ್ಬೇಕಂತಾನ. ಆಯ್ತಪ್ಪ, ಮಕ್ಕಳ ಮದುವೆನೂ ಮಾಡ್ದ, 4 ಮಕ್ಕಳ ಮದುವೆ ಮಾಡ್ದ. ಈಗ ಆರಾಮ ಐತೇನು ಮಾತಾಡ್ಸ್ರಿ ನೀವು? ಈಗಂತ ನಾವ ಸ್ವಾಮಿಗಳ ನಮ್ಮ ಜೀವನದಾಗ ಸುಖ ಸಿಗ್ಲಿಲ್ರಿ. ನಮ್ಮ ಮನೆಗೆ ಹೋದ್ರ ನರಕದಾಗ ನಾ ಹೋದಂಗೆ ಅನಿಸ್. ಯಾಕೆ ಹೋದೆ ನಾನು? ಏನು ಕೇಳ್ತೀರಿ ಸ್ವಾಮಿಗಳ? ನನ್ನ ಹೆಣ್ತಿಗೆ ನನ್ನ ಮಗನ ಹೆಣ್ತಿಗೆ ಹಾಗೆ ಬರಂಗಿಲ್ರಿ. ಹಾಗೆ ಬಂದ್ರೆ ಅವ್ರಿಗೆ ಅತ್ತೆ ಸೊಸಿ ಯಾಕೆ ಅಂತಾರ್ರಿ? ಹೌದಲ್ರಿ? ಏನು ಜಗಳಾಡ್ತಾರಪ್ಪ ಅವ್ರ ಪಿರ್ಯಾದಿ ಕೇಳಿ ಸಾಕಾಗ್ಯದ. ಹಿಂಗಾಗಿ ಮನೆಗೆ ಹೋಗೋದ ಬಿಟ್ಟಿನ್ರಿ. ಈಗ ಮಠಕ್ಕೆ ಬರ್ಲಾಕ ಹಚ್ಚಿದ್ರೆ ನಮ್ಗೆ ಗೊತ್ತಾಗ್ತದೆ ಏನೋ ಬಾಂಧಗಾಡ ನಡೆದದ ಅಂತೇಳಿ ಮನ್ಯಾಗ. ಅಂದ್ರೆ ನೀವು ಬಾಂಧಗಾಡಾಗೆ ಮನೆಗೆ ಬಂದಿರೋಂತ ಅರ್ಥ ಅಲ್ಲ. ಏನು ಹಂಗೆ ಡೌಟ್ ಬರ್ತಿರ್ತದೆ. ಮನೊಬ್ಬ ಬಂದಿದ್ದು ಮುದಕ ಏನೇ ಅವ 8 ದಿನ ಆಯ್ತು ಮಠದಾಗೆ ಉಳ್ದ. ನನಗೆ ಡೌಟ್ ಬರ್ಲಾಕತ್ತು, ಯಾಕ ಇವ ಹಿಂಗ್ಯಾಕೆ ಉಳ್ದಾನ? ನಾ ಮಾತಾಡಿಸದೆ, ಯಾಕ್ರಿ ಶಂಕರಪ್ಪನವ್ರ 8 ದಿನ ಆಯಿತು ಮಠದಾಗ ಉಳ್ದಿರಿ, ಡೌಟ್ ಬರ್ಲಾಕತ್ತೆ ನನಗೆ. ಮನೆ ಬಿಟ್ಟು ಮಠ ಸೇರಿರಿ, ಯಾಕಂದ್ರೆ ಸಾಕ್ರಪ್ಪ ಸಂಸಾರದಾಗ ಏನೇನೇನೇನು ಇಲ್ರಿ ಅಂದ. ಇನ್ನು ನಿಮ್ಮ ಪಾದನೇ ಗತಿ ಅಂದ. ನಮಗೂ ಸೇವಾ ಮಾಡ್ಲಾಕ ಶಿಷ್ಯ ಸಿಕ್ಕ ಅಂತ ನಾ ಹಿರಿ ಹೀಗೆ ಹೋಗಿದ್ದೆ. ಮುಂದೆ ಮಗ ಬಂದು ನೋಡ್ರಿ ಕರೀಲಾಕ, ಅವ್ವ ನಿನ್ನ ನೆನೆಸಿಕೊಂಡು ಅಳ್ಕೊಂತ ಕುಂತಾಳ, ಇಲ್ಲಿ ಬಂದು ಕುಂತಿದಿ ಅಂದ್ಕೊಂಡು ನನಗೆ ಹೇಳೋದು ಜಾಗ ಬಿಟ್ಟ. ನಾವು ಏನೋ ನನಗೆ ಮಾಡಿ ಕೊಡ್ಬೇಕು ಮಂದಿ. ನಾವು ಹಂಗೆ ನಂಬಬೇಕು ಹೇಳ್ರಿ ನಾವು. ಹಂಗಾರ ನಂಬಬೇಕು. ಹಿತ ಐತೆ ಅಂಥೇಳಿ ಗೊತ್ತೇ ಆಗಬಲ್ಲ ಮನುಷ್ಯನಿಗೆ. ಇಲ್ಲಿ ಗುರುಸೇವೆಯಲ್ಲಿ ಹಿತ ಐತಿ ಅಂಥೇಳಿ ಕಂಡುಕೊಂಡಂತ ನಮ್ಮ ಯಾವ ನಾಯ್ಕಲ್ ಮಲ್ಲಮ್ಮ ನೈಕೋಲದಿಂದ ಬಂದು
ಗುರು ಸೇವಾ ಮಾಡ್ತಿದ್ಲು. ಮಠಕ್ಕೆ ಬಂದ್ಲು ಆ ತಾಯಿ ಅಂತಂದರೆ ಮಠ ಎಲ್ಲ ಸಾರಿಸಬೇಕು, ಮಠಕ್ಕೆ ಬೇಕಾಗುವ ಕಟ್ಟಿಗೆಲ್ಲ ಕೂಡಿಸಾಕಕ್ಕೆ, ಎಲ್ಲ ಕೊಳ್ಳ ಬಡದು ಹಾಕಕ್ಕೆ, ರೊಟ್ಟಿ ಬಡದು ಹಾಕಕ್ಕೆ. ನೆನಪಿಟ್ಕೊಳ್ರಿ, ಈ ಚರಿತ್ರೆ ಇತಿಹಾಸ ಯಾರು ನಿರ್ಮಾಣ ಆಗ್ಯಾವ ಅಂತಂದ್ರ ಭಾಳ ಕಲಿತವ್ರು, ಭಾಳ ಬೋರ್ದವರು, ಭಾಳ ಓದ್ದವ್ರು ಅವ್ರದ್ದು ಇತಿಹಾಸ ಹಾಕಿಲ್ಲ. ಯಾರು ಮುಗ್ಧ ಭಕ್ತಿಯನ್ನ ಗುರು ಭಕ್ತಿಯನ್ನು ಮಾಡಿದಾರಲ್ಲ ಅವರ ಐತಿಹಾಸಿಕ ಪುರುಷರಾಗಿ ಉಳಿದಿದ್ದಾರೆ. ಸಿದ್ಧಾರ್ಥ ಚರಿತ್ರೆ ಒಳಗೆ ಎಷ್ಟು ಮಂದಿದು ಚರಿತ್ರೆ ಆಗಿದೆ. ಅವರೆಲ್ಲ ಸಾಮಾನ್ಯ ಭಕ್ತರು, ಅವ್ರು ಬಹಳ ಬುದ್ಧಿವಂತರಲ್ಲ, ಅವರು ಭಾವುಕ ಜೀವಿಗಳು, ಭಕ್ತಿ ಸಂಪನ್ನರು, ಸೇವಾ ಮಾಡಿದವರು, ಗುರು ಸೇವಾ ಮಾಡಿದವರು, ಭಕ್ತಿ ಮಾಡಿದವರು. ನಾ ಕಲಿದ ಮಲ್ಲಮ್ಮ ಗುರು ಸೇವಾ ಭಾಳ ಮಾಡ್ತಿದ್ಲು. ವಿಶ್ವಾರಾಧ್ಯರಿಗೆ ಆ ತಾಯಿ ಮ್ಯಾಗ ಭಾಳ ಪ್ರೀತಿ. ತಮ್ಮ ಅಂತಃಕರಣದ ಒಲುಮೆಯನ್ನು ಆ ಮಹಾತಾಯಿ ಮೇಲೆ ಹರಿಸಿದರು. ಗುರುಗಳು ನೀವು ಭಾಳ ದಕ್ಷಿಣ ಕೊಟ್ರ ಪ್ರೀತ ಆಗ್ತಾರಂತಲ್ಲ, ಮತ್ತೆ ಕೊಡದ್ಬಿಟ್ಟಿರಿ ಹಿಂಗೆ ಹೇಳಿದ ಕೂಡ ನೀವು ಹೊಲ ಮನೆ ಹಚ್ಚಿದ್ರಿ ಗುರುಗಳು ಪ್ರೀತರಾಗ್ತಾರಂತಲ್ಲ. ಗುರುಗಳ ಒಲುಮೆ ಯಾರ ಮೇಲಪ್ಪ, ಗುರುವಿನ ಅಂತಃಕರಣ ಯಾರ ಮೇಲೆ ಹರಿತದಂದ್ರೆ ಯಾರು ಗುರು ಸೇವಾ ಮಾಡ್ತಾರ ನೋಡ್ರಿ ಅವ್ರ ಮೇಲೆ ಗುರುವಿನ ಕೃಪಾ ಆಗುತ್ತದೆ. ನೆನಪಿಡಬೇಕಂದ್ರೆ ಗುರು ಕೃಪಾ ಯಾರಿಗಾಗ್ತದೆ? ಯಾರು ಭಾವ ತುಂಬಿ ಭಕ್ತಿಯಿಂದ ಸೇವಾ ಮಾಡ್ತಾರಲ್ಲ ಅವ್ರ ಮ್ಯಾಗ ಗುರುಗಳ ದೃಷ್ಟಿ ಇರ್ತದೆ. ವಿಶ್ವಾರಾಧ್ಯರಂತಿದ್ರಂತೆ, ನನ್ನ ಮಾನಸಿಕ ಪುತ್ರಿ ಅಂದ್ರ ನಾಯ್ಕಲ್ ಮಲ್ಲಮ್ಮ. ಆಕಿ ಬರುತ್ತಾನ ಶಾಸ್ತ್ರ ಹೇಳ್ತಿದ್ದಿಲ್ಲ ಅಪ್ಪ. ಆ ತಾಯಿ ಯಾವತ್ತು ಒಂದು ಸೇವಾ ಮಾಡ್ತಿದ್ಲು. ಒಂದು ದಿವಸ ಏನಾಗಿದೆ, ಅವರು ಮಾಂತಪ್ಪನವರು, ಇದು ಸಕ್ರಪ್ಪ ಗೌಡ ಅಂದು ಬೆಳಿಗ್ಗೆ ಬೆಳಗಿನ 6 ಗಂಟೆಗೆ ಓಡೋಡಿ ಬಂದಾನ. ವಿಶ್ವರಾತರ ಹತ್ರ, ಮಹಾತ್ಮ ವಿಶ್ವರಾತರ ಹತ್ರ ಓಡೋಡಿ ಬಂದು ಮುಖ ಸಾಣದ ಮಾಡಿ ಕೈ ಮುಗಿದು ನಿಂತಿದ್ದಂತ. ಸಕ್ರೆ ಗೊತ್ತಾಗ್ಯದ, ಕೆಟ್ಟ ಸುದ್ದಿ ತಗೊಂಡು ಬಂದಿರಿ. ಏನು ಸುದ್ದಿ ಹೇಳ? ನಿನ್ನ ಮಾರಿ ನೋಡಿದ್ರೆ ಗೊತ್ತಾಗ್ತದೆ, ನೀ ಕೆಟ್ಟ ಸುದ್ದಿ ತಗೊಂಡು ಬಂದಿ ಅಂತ ಗೊತ್ತಾಗ್ತದೆ. ಏನು ಸುದ್ದಿ ಐತಿ ಹೇಳು? ಯಪ್ಪ ಭಾಳ ಆಘಾತ ಆಯ್ತು, ಅನಾಹುತ ಆಯ್ತು. ಏನಾಯ್ತು ಹೇಳೋ? ಸಂಸಾರ ಅಂದ್ರೆ ನಶ್ವರ ಐತಿ. ಒಂದು ಮಾತು ಲಕ್ಷ ಕೊಡ್ರಿ ನೀವು, ಎವ್ರಿಥಿಂಗ್ ಈಸ್ ಟೆಂಪ್ರರಿ ಇನ್ ಯುವರ್ ಲೈಫ್. ಪೀಪಲ್, ಸೀನರಿ, ಥಾಟ್ಸ್, ಎವ್ರಿಥಿಂಗ್ ಈಸ್ ಟೆಂಪ್ರರಿ. ಡೋಂಟ್ ಗೆಟ್ ಅಟ್ಯಾಚ್ಮೆಂಟ್, ಜಸ್ಟ್ ಫ್ಲೋ ವಿತ್ ಇಟ್. ಬುದ್ಧ ಹೇಳ್ದ ಎಲ್ಲವೂ ನಶ್ವರ, ಒಂದು ದಿವಸ ಎಲ್ಲವೂ ಕೈ ಬಿಟ್ಟು ಹೋಗ್ತದೆ. ಜನಗಳು ಕೈ ಬಿಟ್ಟು ಹೋಗ್ತಾರೆ, ಕಾಣುವ ಪ್ರಪಂಚ ದೃಶ್ಯ ಎಲ್ಲವೂ ನಷ್ಟವಾಗಿ ಹೋಗ್ತದೆ, ತೋರಿ ಬಂದ ವಿಚಾರಗಳೆಲ್ಲವೂ ನಶ್ವರ, ಎಲ್ಲವೂ ಹಾಳಾಗ್ತದೆ. ಹಾಳಾಗೋದಕ್ಕನ ಸಂಸಾರ ಅಂತಾರ, ಬಿದ್ದು ಹೋಗೋದಕ್ಕನ ಸಂಸಾರ ಅಂತಾರ. ಎಲ್ಲವೂ ಕ್ಷಣಿಕ ಐತಿ. ಸರ್ವಂ ಕ್ಷಣಿಕಂ ಕ್ಷಣಿಕಂ, ಸರ್ವಂ ದುಃಖಂ ದುಃಖಂ, ಸರ್ವಂ ಶೂನ್ಯಂ ಶೂನ್ಯಂ. ಏನಾಗ್ಯದ ಹೇಳು? ಆಗ್ಯದೇನು ಹೇಳು? ವಿಶ್ವರಾದ್ರಿ ಕಡೆ ಸಕ್ರಪ್ಪಗೌಡನಂತ, ಯಪ್ಪ ಮಲ್ಲಮ್ಮ ತಾಯಿ ಅಂದ್ರೆ ನಮ್ಮ ಮಠದ ಆಸ್ತಿ ಇದ್ದಂಗಿಲ್ಲ. ಆ ತಾಯಿಯಿಂದ ನಮ್ಮ ಮಠ ಚಂದ ಶೋಭಿಸ್ತಾ ಇತ್ಲು. ಆ ತಾಯಿ ಬಂದು ಇದನ್ನೆಲ್ಲ ಅಂಗಳ ಸಾರಿಸಿ ರಂಗೋಲಿ ಹಾಕಿ ಅವಳ ಅಡಿಗೆ ಮನೆಯಾಗ ಸೇವಾ ಮಾಡ್ತಿದ್ರೆ ಮಠಕ್ಕೊಂದು ಶೋಭೆ ಇರ್ತಿತ್ತು. ಮಠದ ಪ್ರಾಣ ಅಂದ್ರೆ ಮಲ್ಲಮ್ಮ ತಾಯಿ. ಇವತ್ತ ಹೊತ್ತೊಂಡದ್ರಾಗನ ನಿನ್ನೇನೋ ಜ್ವರ ಅಂದಂತ, ಎದಿ ನೋವಂದಂತ ಹೊತ್ತೊಂಡದಕ್ಕನ ಆ ತಾಯಿ
ಸತ್ತು ಬಿಟ್ಟಾಳ. ಮನ್ಕೊಂಡಿದ್ರಂತ ವಿಶ್ವಾರಾಧ್ಯ. ಇನ್ನು ಬೆಳಿಗ್ಗೆ ಎದ್ದು ಕುಂತ ನೋಡಿ, ಅಂಥ ವೈರಾಗ್ಯದ ಮಹಾಮೇರು ಪರ್ವತ ವಿಶ್ವಾರಾಧ್ಯರಂದ್ರೇನ್ರಿ? ನಿರ್ಮೋಹಿ ಅವಧೂತ, ಯಾವುದನ್ನು ಹಚ್ಚಿಕೊಳ್ಳದಂಥ ಮಹಾಪುರುಷ. ಎದ್ದು ಕುಂತು ಒಂದು ಕ್ಷಣ ದಿಗ್ಮೂಢರಾದಂಗೆ ಕಂಡ್ರಂತ, ಹೇ ಗೌಡ ಬಾಯಲ್ಲಿ ಗುರುಸೇವಾ ಮಾಡಿದ ಮಲ್ಲಮ್ಮ ಸಾಯ್ತಾಳಂದ್ರೆ ಹೆಂಗೋ, ಗುರುಭಕ್ತಿ ಮಾಡಿದವ್ರು ಸಾಯ್ಬಾರ್ದು. ಆಕೆ ಇನ್ನ 10 ವರ್ಷ ನನ್ನ ಸೇವಾ ಮಾಡೋದೈತಿ, ಹೆಂಗ ಸಾಯ್ತಾಳ? ನನ್ನ ಈ ಯಾವ ರುದ್ರಾಕ್ಷಿಯನ್ನು ತಮ್ಮ ಕೊಳ್ಳ ಹಾಕೋಣಂತ ರುದ್ರಾಕ್ಷಿಯನ್ನು ಕೊಟ್ಟು ಶಕ್ರಪ್ಪಗೌಡ ಹೇಳಿದ್ರಂತ, ಹೋಗಿ ನಾಯ್ಕಲ್ ಮಲ್ಲಮ್ಮಗ ಹಾಕು, ಆಕೆ ನನ್ನ ಸೇವಾ ಮಾಡ್ಲಿಕ್ಕೆ ಓಡಾಡಿ ಬರ್ತಾಳ ಅಂತಂದ್ರಂತ. ಶಕ್ರಪ್ಪಗೌಡ ಆ ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಂಡು ಗುರು ಕೊಟ್ಟಂತ ವರಪ್ರಸಾದವನ್ನು ತೆಗೆದುಕೊಂಡು ಅಷ್ಟೊತ್ತಿಗೆ ಮಲ್ಲಮ್ಮನ ಎಲ್ಲ ಮೈ ತೊಳಸಿ ಗೋಡಿ ಕುಂದ್ರಿಸಿ ಎಲ್ಲರೂ ಅಳತಿದ್ರು. ಎಂಥ ಗುರುಭಕ್ತೆ, ಏನು ಸದ್ಗುಣ ಸಂಪನ್ನೆ. ಆಗಲಿ ಹೋದ್ಲು. ಇವರೆಲ್ಲ ಮಾತಾಡ್ತಿರು, ಭಾಳ ಚಂದ ಮಾತಾಡ್ತಿರೋದು, ಯಾರು ತೊಳಸ್ಕೊಳ್ಳಿಲ್ಲ ಬಳಸ್ಕೊಳ್ಳಿಲ್ಲ. ಪಟಕ್ನ ಹಾದ್ಲು. ಹಿಂಗೆಲ್ಲ ಇವರೆಲ್ಲ ಮಾತಾಡ್ತಿದ್ರು. ಅವ ಸ್ವಸ್ಥರೆಲ್ಲ ಅತ್ತಿ ಸುಮ್ಮ ಅಳ್ತಿದ್ದವು. ಏನು ಕಣ ಎಲ್ಲ ನಡೆದಿತ್ತದು ಶೃಂಗಾರ. ಸಕ್ರಪ್ಪಗೌಡ್ರು ಒಂದು ಸದ್ಗುರುನಾಥ ಈ ಯಾವ ರುದ್ರಾಕ್ಷಿ ಮಾಲೆಯನ್ನು ಮಲ್ಲಮ್ಮ ಹಾಕ್ಲಕ್ಕೆ ಹೇಳಿದ್ದಾರೆ, ಅವಳಿಗೆ ಶಿಷ್ಯರು ಬೇಕಂತ ಸೇವಾ ಮಾಡ್ಲಕ್ಕಂತೇಳಿ ಸಕ್ರಪ್ಪಗೌಡ ಆ ರುದ್ರಾಕ್ಷಿ ಮಾಲೆಯನ್ನು ಆಕಿನ ಕೊಳ್ಳಾಗ ಹಾಕಿ ಆ ಗುರು ವಿಶ್ವಾರಾಧ್ಯರ ಮಂಗಳಾರತಿ ಮಾಡಿ ಜಯ ಹೊಡೆದ್ರ ಮಲ್ಲಮ್ಮ ಸತ್ತ ಮಲ್ಲಮ್ಮ ಕಣ್ಣು ತೆರದಂತ. ಇನ್ನು ಸಾಕು ಸಂಸಾರ, ಇನ್ನು ಗುರುಭಕ್ತಿಯನ್ನು ಮಾಡಿ ಜೀವನ ಪಾವನ ಮಾಡಿಕೊಳ್ಳೋಣ ಅಂಥೇಳಿ ಗುರುಭಕ್ತಿಯಲ್ಲೇ ತನ್ನ ಬದುಕಿನ ಹಿತವನ್ನು ಕಂಡುಕೊಂಡು ಗುರುಭಕ್ತಿಯನ್ನು ಮಾಡಿ ಪರಮಜ್ಞಾನಿಯಾಗಿ ಮಲ್ಲಮ್ಮ ಮುಕ್ತಳಾದಲು ಅನ್ನತಕ್ಕಂಥ ಇತಿಹಾಸವನ್ನು ನಾವು ಗುರು ವಿಶ್ವಾರಾಧ್ಯರ ಚರಿತ್ರೆಯಲ್ಲಿ ಕಾಣ್ತೀವಿ. ನೀವೆಲ್ಲ ಭಾಳ ಗುರುಭಕ್ತಿ ಸಂಪನ್ನರು, ಮನಮುಟ್ಟಿ ಭಕ್ತಿಯನ್ನು ಮಾಡತಕ್ಕಂಥವರು. ವರುಷದಿಂದ ವರುಷಕ್ಕೆ ಯಾವ ಈ ಕಾರ್ಯಕ್ರಮ ಭಾಳ ಚಂದ. ನಮಗನಿಸಿರ್ಲಿಲ್ಲ, ಭಾಳ ಕಡೆ ವರ್ಷ 2 ವರ್ಷ 3 ವರ್ಷ 4ನೇ ವರ್ಷಕ್ಕೆ ಕಾರ್ಯಕ್ರಮಗಳು ಸಪ್ಪಗಾಗ್ತವೆ. ಎಂಥ ಊರು ಅದಾವ ಅಂದ್ರೂ ಇವತ್ತಿಗೆ ನಾನು ಬರ್ಲಾಕರ್ತಿ 35 ವರ್ಷ ಆಯಿತು. ನಿರಂತರ ಒಂದೇ ರೀತಿ ನಡೆದಂಥ ಕಾರ್ಯಕ್ರಮ ಅದು ಬೋರ್ಗಿಯ ಶ್ರೀಮಠದ ಬೋರ್ಗಿ ಪುರದಾಳದ ವಿಶ್ವಾರಾಧ್ಯರ ಮಹಾಮಠದ ಕಾರ್ಯಕ್ರಮ. ಬಹಳ ಚಂದ ನೀವು ಭಕ್ತಿ ಮಾಡ್ತೀರಿ. ಅದಕ್ಕೆ ಸಮರ್ಥ ತಪಶಕ್ತಿ ಸಂಪನ್ನ ಸದ್ಗುರುಗಳು ಎರಡೂ ಮೇಲನ ಆಗ್ಬೇಕು ನೋಡ್ರಿ, ಅಂದ್ರೆ ಚಂದ. ನಿಮ್ಮ ಭಕ್ತಿನೂ ಹಂಗೆ ಇರಬೇಕು, ಗುರುವಿನ ಶಕ್ತಿನೂ ಹಂಗೆ ಇರಬೇಕು. ಅಂದ್ರೆ ಇಂಥ ಮಠಗಳು ಇಷ್ಟು ಚಂದ ನಡೀಲ ಸಾಧ್ಯ ಆಗ್ತದೆ. ಇವತ್ತು ನೋಡ್ರಿ ಗುರುಗಳು ಈ ಮಠವನ್ನು ಏನಿತ್ತಪ್ಪ ನಾವು ಬರಾಗ ನೋಡೀವಿ. ಏನಿತ್ತು ಮಠ? ಇಲ್ಲೊಂದು ಕೋಲಿ ಇತ್ತ, ಮುಂದೆ ಛಪ್ರ ಇತ್ತು, ಹಿಂದೊಂದು ಕೋಲಿ ಕಟ್ಟಿದ್ರು. ಯಾವುದು ಆ ಕಳ್ಳಿ ಕಟ್ಟಿಗೆ ಜಂತಿ ಹಾಕಿ ಕಟ್ಟಿದ್ರು. ನನಗೆ ಅಲ್ಲೇ ಹಾಕಿದ್ರು ಸೊಮ್ಮೆ ಆರಾಮಿಲ್ಲದಾಗ. ಆ ಬೆಳತನ ಇಲ್ಲಿ ಓಡಾಡ್ತಿದ್ವು. ನಾವು ಹುಲಿಗೆ ಹೆದರ್ಲಾರ್ದವ್ರು ಖರೆ, ಆದ್ರೆ ಇಲಿ ಸಲುವಾಗಿ ಬೆಳತನ ಎದ್ದು ಕುಂದಿರ್ತಿದ್ದೆ ನಾನು. ಇಂಥ ಮಠ ಇವತ್ತ ನಾಡಿನಲ್ಲಿ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಮಠಗಳು ಅಂದಾಕ್ಷಣ ಎಣಿಕೆಗೆ ಬರುವಂಥ, ನಾವು ಮಠಗಳಂದು ತತ್ಕ್ಷಣ ಮೊದಲು ಗುರುತಿಸುವಂಥ ಮಠ ವಿಶ್ವಾರಾಧ್ಯ ಮಠ ಅನ್ನೋದು ಮಹಾಲಿಂಗೇಶ್ವರ ಮಹಾಸ್ವಾಮಿಗಳವರಿಂದ. ಇವತ್ತ ಮಕ್ಕಳು ಭಾಳ ಚಂದ ಇಲ್ಲಿ ಇದೇ ವೇದಿಕೆ ಮೇಲೆ ನಿನ್ನೆ ಭಾಳ ಚಂದ ಕಾರ್ಯಕ್ರಮ ಮಾಡಿದ್ದು. ಅದು ಏನು ಯಾರು ಸೇರ್ಲಾರ್ದವ್ರು ಮಾಡಿಸಿದ್ರು ಯಾರಿಗೂ ಗೊತ್ತದ. ಮೈಕ್ ಒಂದು ಕೈ ಕೊಡ್ತಾನೆ ನಿನ್ನೆ. ನಾ ಹೇಳಿದೆ ಗುರುಗಳಿಗೆ, ನನ್ನ ಭಾಷಣ ಆದಮೇಲೆ ಎಲ್ಲ ಚಂದ ನಡೀತದಂದ್ರೆ ಮೊದಲು ಮಕ್ಕಳ ಕಾರ್ಯಕ್ರಮ ಆಗಲಿ ಅಂದರು. ಮಾಡಿಕೊಟ್ರು ನೋಡು ಮಂದಿ. ನಾನು ಹಂಗೇನಿಲ್ಲ, ಸೋಮ ಹುಡುಗಾಟಿಗೆ ಅಂದದ್ದು ಮತ್ತು ಅವರು ಸಿಟಿಗೆ ಮಾಡ್ತಾರೆ. ಆದರೂ ಅಂತೂ ಇಂತೂ 12 ಗಂಟೆವರೆಗೆ ಏನು ಚಂದ ಕಾರ್ಯಕ್ರಮ. ಎಷ್ಟು ಚಂದ ಕುಣಿದು ನೋಡಿದ್ರಿಲ್ಲ.
ಅವು ಹ್ಯಾಂಗೆ ಕುಣಿದ್ರು ನೀವು ಕುಣಿದ್ರು ಚಂದ ಕಾಣ್ತಲ್ಲ. ಅವ್ರು ಹ್ಯಾಂಗೆ ಕೈ ಮಾಡಿದ್ರು ಯಾಕಡೆ ಮೂಗನೇ ಹಬ್ಬಟ್ಟು ಸೇರಿಸ್ಕೊಂಡ್ರು ಅವು ಚಂದ ಮುದ್ದು ಮುದ್ದಾದ ಮಕ್ಕಳು ಎಷ್ಟು ಚಲೋ ಡ್ಯಾನ್ಸ್ ಮಾಡಿದರು, ಎಷ್ಟು ಚಲೋ ನರ್ತನ ಮಾಡಿದರು. ಮಠದಾಗಿದ್ದಂಥ ಮಕ್ಕಳಿಗೆ ಸಂಸ್ಕಾರ ಬರ್ತದೆ. ಇವತ್ತ ಶಾಲೆಗಳಲ್ಲಿ ಪಠ್ಯವನ್ನು ತಲೆಯಲ್ಲಿ ತುರುಕ್ತಾರೆ. ಕೆಮಿಸ್ಟ್ರಿ, ಬಯಾಲಜಿ, ಜಿಯಾಲಜಿ, ಮ್ಯಾಥ್ಸ್ ಎಲ್ಲ ತಲೆಯಲ್ಲಿ ತುಂಬೋದು. ಸಂಸ್ಕಾರ ತುಂಬೋರು ಯಾರು? ಸಂಸ್ಕಾರ ತುಂಬೋರು ಗುರುಗಳು. ಗುರುಮಠದಲ್ಲಿ ನಡೀತಕ್ಕಂಥ ಗುರುಕುಲ ಶಾಲೆಗಳು ನೆನಪಿಟ್ಕೊಳ್ರಿ. ಈ ಭಾಳ ಮಂದಿ ಏನೈತೆ ಅಂತ ಕೇಳಿದ್ರೆ ಇವು ಪ್ರೈವೇಟ್ ಸ್ಕೂಲ್ಗಳು, ಗುರುಕುಲ ಸ್ಕೂಲ್ಗಳು ಏನು ವ್ಯತ್ಯಾಸ ಇರೋಂಗಿಲ್ಲ. ಪರ್ಮಿಷನ್ ಎರಡು ಒಂದೇ ಇರ್ತದೆ. ನಿಮಗೆ ಭ್ರಾಂತಿ ಇರ್ತದ. ನೆನಪಿಟ್ಕೊಳ್ರಿ, ಈ ಗುರುಕುಲ ಶಾಲೆಯಲ್ಲಿ ಕಲಿತ ಮಕ್ಕಳು ನಿಜವಾಗಿ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ತಾವೆ. ಇವತ್ತು ಏನಾಗ್ತಾ ಇದೆ ಗೊತ್ತೇನ್ರಿ? ದೊಡ್ಡ ದೊಡ್ಡ ನಗರಗಳಲ್ಲಿ ಕಲಿತ ಶಾಲೆ ಮಕ್ಕಳು ಯಾವ ರೀತಿ ಆಗ್ತಾ ಇವೆ. ನಾವೊಂದು ಘಟನೆ ಹೇಳ್ತೇನೆ ನಿಮಗೆ. ನಿನ್ನ ಗಡಬಡ ಆಯಿತು, ಅದೊಂದು ಭಾಳ ಮಹತ್ವದ ಘಟನೆ ಹೇಳ್ತೀನಿ. ಇದು ಲಕ್ನೋ ಸಿಟಿ ಒಳಗೆ ನಡೆದಂಥ ಘಟನೆ ಹೇಳ್ತೀನಿ ನಿಮಗೆ. ಲಕ್ನೋ ಸಿಟಿಯಲ್ಲಿ 3 ತಿಂಗಳ ಹಿಂದೆ ನಮಗೆ ಆ ಘಟನೆ ನೆನಪಾದ್ರೆ ಹೃದಯ ಗಡಗಡ ಅಂತ ನಡುಗುತ್ತದೆ. ಹೀಗೆ ಮಕ್ಕಳು ಬೆಳೀತಾ ಹೋದರೆ ನಾಳೆ ಎಂಥ ಸಮಾಜ ನಿರ್ಮಾಣ ಆದೀತಪ್ಪ ಅಂತ ನಮಗೆ ಭಯ ಆಗ್ತದೆ. ನಾನು ದ ಹಿಂದೂ ನ್ಯೂಸ್ ಪೇಪರ್ದಲ್ಲಿ ಓದಿರೋಂಥ ಒಂದು ಘಟನೆಯನ್ನು ನಿಮಗೆ ಹೇಳ್ತೇನೆ. ಲಕ್ನೋ ಅಂದ್ರೆ ಗೊತ್ತು ನಿಮ್ಗೆ? ಉತ್ತರ ಪ್ರದೇಶದ ಕ್ಯಾಪಿಟಲ್ ಸಿಟಿ ಲಕ್ನೋ. ಲಕ್ನೋದಲ್ಲಿ, ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ಒಂದು ಕುಟುಂಬ, ಆತ ನವೀನ್ ಸಿಂಗ್ ಸೇನಾಧಿಕಾರಿ. ಸೇನಾಧಿಕಾರಿ ಅಂತ ಗೊತ್ತಿಲ್ಲರಿ, ದೊಡ್ಡ ಹುದ್ದೆ ಸೇನಾಧಿಕಾರಿ ಆತ ನವೀನ್ ಸಿಂಗ್. ಅವನ ಹೆಂಡತಿ ಸಾಧನಾ, ಮಗ ದೀಪ್ ಸಿಂಗ್, ಮಗಳೊಬ್ಬಕ್ಕಿದ್ಲು ರಾಧಾ. 4 ಜನಗಳು, 4 ಮೆಂಬರ್ಸ್. ಅವನು ಆಫೀಸರ್, ಹೆಂಡತಿನೋ ಪ್ರೊಫೆಸರ್. ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲ್ನಾಗ ಓದಿಸ್ತಾ ಇದ್ರು ಇಬ್ರು. ಮಗನಿಗೆ ಭಾಳ ಮುದ್ದು ಮಾಡ್ತಿದ್ನಂತ ಅವ ಯಾರು? ನವೀನ್ ಸಿಂಗ್. ಭಾಳ ಮುದ್ದು ಮಾಡ್ತಿದ್ದ. ಮಕ್ಕಳನ್ನ ನೀವೆಷ್ಟು ಮುದ್ದು ಮಾಡ್ಬೇಕಂದ್ರೆ ಅವ್ರು ಅಡ್ಡ ಹಾದಿ ಹಿಡಿಬಾರ್ದು. ನೀವು ಅವು ತಪ್ಪು ಮಾಡಿದಾಗ ಸ್ವಲ್ಪ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಸರಿಯಾದ ಹಾದಿಗೆ ಬರೋ ಹಾಗೆ ಬುದ್ಧಿ ಕಲಿಸ್ಬೇಕು. ಇವತ್ತ ಮಕ್ಕಳ ನಿಮ್ಮ ಮೋಹ ಮಕ್ಕಳನ್ನ ಅಡ್ನಾಡಿಯನ್ನಾಗಿ ಮಾಡ್ತದೆ. ಮಕ್ಕಳನ್ನ ಗಾಂಧಾರಿನೂ ಪ್ರೀತಿ ಮಾಡಿದ್ಲು, ಕುಂತಿನೂ ಪ್ರೀತಿ ಮಾಡಿದ್ಲು. ಮಕ್ಕಳನ್ನ ಪಾಂಡು ಮಹಾರಾಜನು ಪ್ರೀತಿ ಮಾಡಿದ, ದಶರಥನು ಪ್ರೀತಿ ಮಾಡಿದ. ಅದು ಯಾರು? ಅವ ಧೃತರಾಷ್ಟ್ರ. ಇವ್ರದ್ದು ಮೋಹ, ಪ್ರೀತಿ ಅಲ್ಲ. ಧೃತರಾಷ್ಟ್ರ ಗಾಂಧಾರಿದು ಮೋಹ. ಏನ್ರಿ? ತಪ್ಪು ಮಾಡಿದ್ರು ತಿರ್ಲಿಲ್ಲ ಮಕ್ಕಳನ್ನ. ಮೋಹ. ಮಕ್ಕಳು ಏನು ಮಾಡಿದ್ರು ಚಂದ ಕಾಣ್ತವೆ ನೋಡ್ರಿ, ಅದಕ್ಕಲ್ಲೇ ಅವನಿಗೆ ಮೋಹ ಅಂದ ಅಂತೀವಿ ನಾವು. ಧೃತರಾಷ್ಟ್ರನಿಗೆ ಗಾಂಧಾರಿಗೆ ಅವರಿಗೆ ಮೋಹ ಅಂದರು. ಏನ್ರಿ? ಮಕ್ಕಳನ್ನು ಭಾಳ ಮುದ್ದು ಮುದ್ದಾಗಿ ಬೆಳೆಸಿದ್ರು. ಇವ ಸೇನಾಧಿಕಾರಿ. ಅವನು 3 ಯಾವಾಗ ಕುಂದ್ರಿ 2 ನಿಮಿಷ ಮುಗಿಸ್ಬಿಡ್ತೀನಿ, ಕುಂದ್ರಿ. ನಿಮ್ಮ ಮಕ್ಕಳ ಸಲುವಾಗಿ ಏನೋ ಬಂದದ? ಏನು ಬರ್ತದೆ ಹೇಳ್ರಿ? ಏನು ಹುಲಿ ಬಂದದ? ಇಲಿ ಬಂದಿರ್ಬೇಕಟ್ಟೆ. ಅಲ್ಲಿ ಬಂದದ? ಆಯ್ತು, ಮುಗಿಸ್ಬಿಡ್ತೀನಿ, ಕುಂದ್ರಿ. ಇದು ನೀವು ಕೇಳಬೇಕಾಗಿದೆ, ತಾಯಂದ್ರಿಗೆ ಕೇಳಬೇಕು, ಇದು ಪಾಲಕರು ಕೇಳಬೇಕು. ನೀವು ಮಕ್ಕಳನ್ನು ಹೆಂಗೆ ಬೆಳೆಸಬೇಕು ಅನ್ನುವಂಥ ಕಲ್ಪನೆ ಬರ್ತದೆ ನಿಮಗೆ. ಒಂದು 5-6 ನಿಮಿಷದಾಗ ಹೇಳಿ ಮುಗಿಸ್ಬಿಡ್ತೀನಿ, ಕೇಳ್ರಿ ಒಂದಿಷ್ಟು. ಇದು ಈ ಕತೆ, ಇದು ವ್ಯಥೆ ಒಂದು ಕತೆ ಮಾಡಿ ಹೇಳಕತ್ತೀನಿ ನಾನು ನಿಮಗೆ. ಏನ್ರಿ? ಯಾವ ಮಗನ ಭಾಳ ಮುದ್ದು ಮುದ್ದಾಗಿ ಬೆಳೆಸಿದ್ರು, ಅದು ಕೆಟ್ಟ ಅಡ್ನಾಡಿಯಾಗಿ ಅವಚಾರಿಯಾಗಿ ಬೆಳೆದಿತ್ತು. ತಾಯಿ ಮಾತು ಕೇಳ್ತಿರ್ಲಿಲ್ಲ, ತಂದೆ ಮಾತು ಕೇಳ್ತಿರ್ಲಿಲ್ಲ. ಅವನ ಮಾತಾ ಇವ್ರಿಗೆ ಕೇಳಬೇಕು. ಈ ಭಾಳ ಕಡೆ ಹಂಗೆ ಇರ್ತಾವ.
ಇವು ನಮ್ಮಲ್ಲೆಲ್ಲ ತಂದು ಬಿಟ್ಟಿರ್ತಾರಲ್ಲ ನಮ್ಮ ಗುರುಕುಲದಾಗ ಅವು ಎಂಥ ಮಕ್ಳು ಇರ್ತಾವೆ ಕೆಲವೊಂದು ಗೊತ್ತೇನ್ರಿ, ಅವು ಮನೆಗೆ ವಜ್ಜಾದು, ಓಣಿಗೆ ವಜ್ಜಾದ ಮಂದಿ, ಊರಿಗೆ ವಜ್ಜ. ಅವ 5ನೇ ಕ್ಲಾಸ್ನಾಗ ಇರ್ತಾನವ, ಇಡೀ ಮನೆಯೇ ಅವ ಮನ್ಯಾಗ ಬಂದ್ರೆ ಗದಗದ ನಡುತ್ತಿರ್ತದಂತ. ಕರ್ಕೊಂಬರ್ರಿ ಅವ್ನು ನೋಡ್ತೀನಿ ಅಂತಿರ್ತೀನಿ ನಾ. ನಮ್ಮ ಮಠದಾಗ ಅಲ್ಲಿ ಹುಲಿ ಇರ್ತಾನಲ್ಲ, ನಮ್ಮ ಹಾಸ್ಟೆಲ್ದಾಗ ಬಂದಾಗ ಮಗ ಇಲಿಯಾದಂಗೆ ಆಗ್ತಾನೆ ಅನ್ರಿ, ಮೆತ್ತಗಾಗ್ತಾನೆ. ನಾವು ಹೇಳ್ದಂಗೆ ಕೇಳ್ತಾನೆ. ಅಲ್ಲಿ ತಾಯಿ ತಂದು ಹೇಳಿದ್ ಕೇಳಂಗೆ ನಾವು. ನಮಗೆಲ್ಲಿ ಓದ್ಬೇಕಂದ್ರೆ ಓದ್ಬೇಕು, ಹೋಮ್ವರ್ಕ್ ಮಾಡ್ಬೇಕಂದ್ರೆ ಮಾಡ್ಬೇಕು, ಹೇಳ್ದಂಗೆ ಕೇಳ್ತಾನೆ. ಮನ್ಯಾಗ ಮಾತು ಕೇಳಂಗಿಲ್ಲ. ಅವು ಯಾವ್ಯಾವ ಕೇಳಂಗಿಲ್ಲ ನೋಡ್ರಿ, ಇವ್ರು ಕೊಳಗೆ ತಂದು ಹಾಕ್ರಿ ಸುದ್ದು ಮಾಡ್ತಾರೆ. ಮಾತು ಕೇಳ್ತಾ ಇಲ್ಲ. ಅಷ್ಟೇ ಅಲ್ಲ, ಇವತ್ತು ನೀವೇನು ತಪ್ಪು ಮಾಡ್ತೀರಿ, ಮಕ್ಕಳ ಕೈಯಾಗ ಮಗು ಅಳತ್ತದಂದ್ರೆ ಪರಿಹಾರ ಏನಪ್ಪ ಅಂದ್ರೆ ಮೊಬೈಲ್. ನಿಮಗೂ ಮೊಬೈಲ ದೇವ್ರ, ಮಕ್ಕಳಿಗೂ ಮೊಬೈಲ ದೇವ್ರೇನ್ರಿ. ಅವ್ ನೋಡಿ ಸಣ್ಣ ಸಣ್ಣ ಕೂಸು, 1 ವರ್ಷದ 2 ವರ್ಷದ ಕೂಸದ 1 ವರ್ಷದ ಮೊಬೈಲ್ ಕೊಟ್ಟರೆ ಗಪ್ ಆಗಿಬಿಡ್ತಾವು ಅನ್ರಿ. ಈಗೇನು ಜಗಳ ಹಡೋದು ಬೇಕಾಗಿಲ್ಲ, ಹಾಲು ಕುಡಿಸೋದು ಬೇಕಾಗಿಲ್ಲ, ಮೊಬೈಲ್ ಕೊಟ್ಟರು ಸಾಕು ನೋಡ್ರಿ. ಮೊಬೈಲ್ ದೇವ್ರು, ಇದು ಮೊಬೈಲ್ ಯುಗ. ಏನು ಮಾಡೋದ್ರಿ, ಅವನಿಗೆ ಮೊಬೈಲದೊಳಗೆ ಆ ಆಟದ ಹುಚ್ಚ ಎಷ್ಟಪ್ಪ ಅಂತ ಕೇಳಿದ್ರೆ, ಮೊಬೈಲೊಳಗೆ ಇವತ್ತು ಅನೇಕ ರೀತಿಯ ಗೇಮ್ಸ್ಗಳು ಬರ್ತಾವ. ಮಕ್ಕಳು ಆಡೋದಷ್ಟಲ್ಲ, ದೊಡ್ಡವರು ಕೂಡ ಆ ಮೊಬೈಲ್ದೊಳಗಿರ್ತಕ್ಕಂಥ ಗೇಮ್ಗಳ ದಾಸ ಆಗ್ತಾ ಇದ್ದಾರೆ ಏನ್ರಿ. ಆ್ಯಂಗ್ರಿ ಬರ್ಡ್ ಜಗತ್ತಿಗೆ ಹುಚ್ಚಿಡ್ತಿತ್ತದು ಏನ್ರಿ ಒಂದು ಗೇಮ್. ಈಗ ಪಬ್ಜಿ ಏನು ಗೇಮ್ ಆಡ್ತಾರೆ, ಅದನ್ನು ವಿಧಾನಸೌಧದಂತ ಯಾವ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಶಾಸಕರಾದಂಥವ್ರು ಗಂಭೀರವಾದಂಥ ಚರ್ಚೆ ನಡೆದಿರ್ತದ, ಇವರು ಪಬ್ಜಿ ಆಡ್ತಿರ್ತಾರೆ ಎಷ್ಟೋ ಮಂದಿ ಏನ್ರಿ. ಆ ಮಗು ಎಷ್ಟು ಪಬ್ಜಿ ಆಡೋದ್ರೊಳಗೆ ಎಷ್ಟು ಮಗ್ನಾಗಿರ್ತಿದ್ದ ಅಂದ್ರೆ, ಹಗಲ ರಾತ್ರಿ ಬರೀ ಆ ಮೊಬೈಲ್ ಹಿಚ್ಕೋದ ಏನಿ ಬರೀ ಪಬ್ಜಿ. ಅವ 16 ವರ್ಷ 10th ಕ್ಲಾಸು. ತಾಯಿಗೆ ಮಗ ಹಾಳಾಗ್ತಾನೆ, ಎಜುಕೇಷನ್ ಡಲ್ ಆಗ್ತದೆ 16 ಬಾರಿ ಹೇಳಿದ್ಲು. ಅಷ್ಟೇ ಅಲ್ಲದೇ ಆ ಮನೆಯಾಗಿದ್ದ TV ತೆಗೆದಿಟ್ಲು. ಇನ್ನು ತನ್ನ ಕೈಯಾಗಿರುವಂಥ ಮೊಬೈಲ್ನಿಂದ ಮಗ ಆಡಿ ಟೈಮ್ ಹಾಳು ಮಾಡ್ತದೆ, ಎಜುಕೇಷನ್ ಹಾಳು ಮಾಡ್ಕೋತದ ಅಂತ ಹೇಳಿ ತನ್ನ ಮೊಬೈಲನ್ನು ಅವನ ಎದುರಿಗೇನೆ ಎತ್ತಿ ಕಲ್ಲು ಹಾಕಿ ಜಜ್ಜಿ ಪುಡಿ ಮಾಡಿ ಸಾಣದೊಂದು ಮೊಬೈಲ್ ಹಲೋ ಅಟ್ಟಕ್ಕೆ ಉಪಯೋಗ ಇರಬೇಕು ಅಂಥ ಮೊಬೈಲ್ ಇಟ್ಕೊಂಡಂತ. ಇವನಿಗೆ ಮೊಬೈಲ್ ಇಲ್ಲದೆ ಬದುಕೋದಂತಂದ್ರೆ ಜೀವನ ಅರ್ಥ ಇಲ್ಲ ಅನಿಸಿತ್ತ ಹುಡುಗನಿಗೆ. ಅವ ಏನು ಮಾಡಿದಂತ, ಹುಡುಗ ಮಮ್ಮಿ ಪರ್ಸ್ದೊಳಗಿನ 10,000 ರೂಪಾಯಿ ಕದ್ದು ಮೊಬೈಲ್ ತೊಗೊಂಡು ಬಂದಂತ. ಅದು ಗೊತ್ತಾಯ್ತು, ಮಗನೇ ಕದ್ದಾನಂತ. ಇದು ಪಬ್ಜಿ ಆಡ್ತಾ ಜೀವನ ಹಾಳು ಮಾಡೋದು ಒಂದಲ್ಲದೇನೆ ಕಳು ಮಾಡೋದಲ್ಲ. ಇಂಥ ದುರ್ಬುದ್ಧಿ ಆದ್ರೆ ಇದು ನಾಳೆಗೆ ಏನಾಗಿ ಬೆಳೆದಿತ್ತು ಅಂಥೇಳಿ ಅದಕ್ಕೆ ಹಾಕೊಂಡು 4 ಹೊಡೆದ್ಲು. ಮತ್ತು ಆ ಮೊಬೈಲ್ ಕಸ್ಕೊಂಡ್ಲು. ಅವನಿಗೆ ಇನ್ಸರ್ಟ್ ಆಯ್ತು. ಅವನ ಗೆಳೆಯರ ಮುಂದೆ ಹೊಡೆದಿದ್ಲು. ಆ ಗೆಳೆಯರ ಮುಂದೆ ಕಳ್ಳ ಅಂತ ಕರೆದಿದ್ಲು. ಇನ್ಸಲ್ಟ್ ಆಗಿತ್ತು. ತಾಯಿ ಮ್ಯಾಗ ಅವನಿಗೆ ಎಷ್ಟು ದ್ವೇಷ ಬೆಳೆದಿತ್ತು ಅಂತಂದರೆ, ಸೇನಾಧಿಕಾರಿ ಮಗ ಅಲ್ಲ, ಆ ಸೇನಾಧಿಕಾರಿ ಅಂತಂದರೆ ಅವನ ಮನೆಯೊಳಗೆ ಪಿಸ್ತೂಲ್, ಬುಲೆಟ್. ಕೇಳ್ತೀರೇನೋ ಆಫೀಸರ್, ಅವ ಸೇನಾಧಿಕಾರಿ. ಅವನ ಮನ್ಯಾಗ ಪಿಸ್ತೂಲ್ ಇತ್ತಂತ. ತಾಯಿ ಮನ್ಕೊಂಡಿದ್ದಾಳೆ, ರಾತ್ರಿ ನಿದ್ದೆತ್ತದ. ದುಷ್ಟ ಮಗ ತಾಯಿನ ಶೂಟ್ ಮಾಡ್ತಾನೆ. ಮನ್ಕೊಂಡಂತ ತಾಯಿ ಹಣಿಗೆ ಗುರಿ ಇಟ್ಟು ಗುಂಡು ಹಾಕ್ತಾನೆ. ಆ ಯಾವ ಸಪ್ಳ ಕೇಳಿ ಪಕ್ಕದಲ್ಲಿ ಮನ್ಕೊಂಡಂತ ತಂಗಿ ಅಂದ್ರೆ ಮಗಳು ಓಡಿ ಬಂದು ನೋಡ್ತಾಳೆ. ತಾಯಿ ರಕ್ತದ ಮಡುವಿನಲ್ಲಿ ಬಿದ್ದಾಳೆ. ಇದು ಹುಡುಗ, ಇವಳು ನನ್ನ ಮಹಾವೈರಿ, ನನಗ ಪದೇ ತ್ರಾಸು ಕೊಡ್ತಿದ್ಲು. ಈ ಪೀಡೆಯನ್ನು ತೊಲಗಿಸಿದ್ದೇನೆ. ಇದು ಯಾರಿಗಾರ ಹೇಳಿದ್ರೆ ಈ ಗುಣ ನಿನಗೆ ಹಾಕ್ತೀನಿ ಅಂತ ಹೇಳಿದಾಗ ಓಡ್ಕೊಂತ ಹೋಗಿ ಹುಡುಗಿ ಕೋಲೆ ಹಾಕ್ಕೊಂಡು ಬಾಲ ಹಾಕ್ಕೊಂಡು ಕುಂತಂತ. 3 ದಿನ ತಾಯಿ ಹೆಣದ ಜೊತೆ ಕುಂತಾನ. ಅದು ಹೊಲಸು ವಾಸನೆ ಬರ್ಲಕ್ಕೆ ಶುರುವಾದಾಗ ಏನಾರ ಒಂದು ಕತೆ ಕಟ್ಟಿ ಪಾರಾಗಬೇಕಂತೇಳಿ ಪೊಲೀಸ್ ಕಚೇರಿಗೆ ತಾನೇ ಫೋನ್ ಮಾಡಿ, ನಮ್ಮ ಮನೆ ಕಳುವಾಗದ, ನಮ್ಮ ತಾಯಿನ ಕೊಂದು ಹಾಕಿ ಇದ್ದದ್ದನ್ನೆಲ್ಲ ಕದ್ದುಕೊಂಡು ಹೋಗಿದ್ದಾರೆ ಅಂತ ತಿಳ್ಕೊಂಡು ಫೋನ್ ಮಾಡಿ ತಾನೇ ಹೇಳಿದಂತ. ಪೊಲೀಸರು ಭಾಳ ಶಾಣ್ಯರು ಇರ್ತಾರೇನ್ರಿ. ಎಲ್ಲ
ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯ್ತು. ಎಲ್ಲ ವಿಚಾರಣೆ ಮಾಡ್ತಾ ಬಂದು ಕೋಳಿ ಒಳಗೆ ಯಾರದಾರ ಇದು ಬಾಗಿಲ ಹಾಕದಲ್ಲ ಅಂತ ಬಾಗಿಲ ತೆರೆದು ನೋಡಿದ್ರೆ ಮೂಲ್ಯಾಗ ಮುದುಡ್ಕೊಂಡು ಕುಂತಿತ್ತಂತ 3 ದಿನ ಆದ್ರೂ ಹುಡುಗಿ ಹೆದರ್ಕೊಂಡು ಗದಗದ ನಡ್ಕೊಂತ ಬಾಗಿಲ ತೆರಿಬೇಡಿ, ಅವ್ನು ನನಗೆ ಗುಂಡು ಹಾಕ್ತಾನೆ, ನನಗೆ ಕೊಲ್ತಾನೆ ಅಂತ ನಡ್ಕೊಂತ ಕುಂತಿತ್ತಂತ. ಪೊಲೀಸರು ಆ ಹುಡುಗಿನ ಹಿಡಿದು ವಿಚಾರಿಸಿದಾಗ ಈ ಎಲ್ಲ ಅನಾಹುತಕ್ಕೆ ಕಾರಣ ಬರೀ ಒಂದು ಮೊಬೈಲು, ನಮ್ಮ ತಾಯಿ ಬೇಡ ಅಂದದ್ದಕ್ಕೆ ಇವ ನಮ್ಮ ತಾಯಿನ ಗುಂಡು ಹಾಕಿ ಕೊಂದಾನ ಅಂತ ಹೇಳಿ ಆ ಹುಡುಗನ ಒಯ್ದು ಜೈಲಾಗಿಟ್ಟಾರ. ಇವತ್ತು ನೋಡ್ರಿ ಇಂತೆಲ್ಲ ಅನಾಹುತಕ್ಕೆ ಕಾರಣ ಏನಂತ ಕೇಳಿದ್ರ ನೀವು ಮಕ್ಕಳಿಗೆ ಸಂಸ್ಕಾರ ಕೊಡಲಿಲ್ಲ ಸರಿಯಾಗಿ. ಬರ ಎಲ್ಲೋ ದಿಲ್ಲಿ ಒಳಗೆ ಲಕ್ನೋದೊಳಗೆ ಒಬ್ಬ ಹುಡುಗ ಇಂಥವಾದನಂತಲ್ಲ, ನೀವು ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಹಿಂಗ ಬೆಳೀತಾವ, ಕೊನೆಗೆ ಒಂದು ದಿವಸ ನಿಮ್ಮ ಜೀವನ ನರಕ ಮಾಡ್ತಾವೆ. ಆದ್ದರಿಂದ ನೀವು ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ, ಇಂಥ ಒಳ್ಳೆಯ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಸೇರಿಸ್ರಿ. ಇಲ್ಲಿ ಒಂದಿಷ್ಟು ನಿಮಗೆ ಮ್ಯಾಥ್ಸು ಇಂಗ್ಲೀಷು ಒಂದಿಷ್ಟು ಕಡಿಮೆ ಸಿಕ್ಕಿತ್ತು. ಮ್ಯಾಥ್ಸು ಇಂಗ್ಲೀಷು ಅಷ್ಟೇ ಜೀವನ ಅಲ್ಲ, ಧರ್ಮ ಸಂಸ್ಕಾರ ಎಂಬುದು ನಿಮ್ಮ ಮಕ್ಕಳನ್ನ ಸತ್ಪಥದಲ್ಲಿ ನಡೆಯುವಂತ ಸಂಸ್ಕಾರ ಕೊಡುವಂತ ಮೌಲ್ಯಗಳು ಬಹಳ ಮಹತ್ವದ್ದು. ಅದನ್ನ ಯಾವ ಈ ಗುರುಕುಲ ಶಾಲೆಗಳಲ್ಲಿ ಗುರುಗಳು ಕೊಡ್ತಾರೆ. ಅಂಥ ಶಾಲೆ ಬಹಳ ಚಂದ ನಡ್ಕೊಂಡು ಬಂದಿದೆ. ಎಲ್ಲ ಇವತ್ತು ಶಾಲೆ ಆಗಲಿ ಕಾಲೇಜ್ ಆಗಲಿ ಎಲ್ಲ ವಿಧದಲ್ಲಿ ಮಠವು ಬಹಳಷ್ಟು ಪ್ರಗತಿಯನ್ನು ಸಾಧಿಸಿದೆ. ಅದಕ್ಕೆ ಕಾರಣ ಗುರುಗಳ ತಪಶಕ್ತಿ, ನಿಮ್ಮ ಭಕ್ತಿ. ಇದರಿಂದ ಇನ್ನೂ ಹೆಚ್ಚು ಈ ನಾಡನ್ನು ಬೆಳಗುವಂಥ, ನಾಡಿಗೆ ಧರ್ಮ ಸಂದೇಶವನ್ನು ಸಾರತಕ್ಕಂಥ ಮಠದ ಕೀರ್ತಿ ಪತಾಕೆ ಈ ನಾಡಿನಲ್ಲಿ ಹಬ್ಬಲಿ ಅಂತ ಹಾರೈಸ್ತಾ ನಾನು ಮಾತು ಮುಗಿಸ್ತೇನೆ. ಹರವಂತ ಇದು ಪರ್ಯಂತ